ನಾನು 94ರಲ್ಲಿ ಬಸನಗೌಡರು ಎಮ್ ಎಲ್ ಎ ಆಗಿದ್ರು. ನಾವು ಅವ್ರು ಒಳ್ಳೆ ಒಡನಾಟಿತ್ತು ಆ ಸಂದರ್ಭದಾಗ. 91ಕ್ಕೆ ನಾನು ಕಾಶ್ಮೀರಕ್ಕೆ ಹೋದೆ. ಅವ್ರ ಹಂಚೋತಿ ಅವರು ಬಂದಿರೋವಾಗ ಅವಾಗೆಲ್ಲ ಪರಿಚಯ ಆಗಿತ್ತು, ಭಾಳಷ್ಟು ಪರಿಚಯ ಆಗಿತ್ತು. ಆ ಧಾರಾವಾಹಿನೇ ಮೂಲ ಕಾರಣ ಧಾರಾವಾಹಿ ನನಗೆ ಚಂದ್ರಶೇಖರ್ ಧಾರಾವಾಹಿ. ಅದು ಬಸನಗೌಡರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೇ ಪರಿಚಯ ಇದ್ರು ಅವರು 89-90ರಾಗೆ ಪರಿಚಯ ಇದ್ರು. ಆಮೇಲೆ ಅವರು ರಾಜಕಾರಣ ಬಂದರು. ಮುಂದೆ ನಾನು ರಾಜಕಾರಣಕ್ಕೆ ಬಂದೆ, ಬಿಜೆಪಿಗೆ ಬಂದ ಕೆಲಸ ಮಾಡತ್ತು. ನಾನು ಬಿಜೆಪಿಗೆ ಬಂದು ಕೆಲಸ ಮಾಡ ಸರ್. 2004ರಿಂದ ತಮಗೆ ಅಧಿಕಾರ ಇಲ್ಲ, ಯಾಕೆ ಅಧಿಕಾರ ಕೈ ತಪ್ಪಾಯ್ತು ಸರ್? ಪದೇ ಬಿದ್ದ ನಂತರ ನನಗೆ 2 ಸಲ ಟಿಕೆಟ್ ತಪ್ಪಿ ಹೋಗ್ಯದ. ಆದರೂ ಪಕ್ಷ ಒಂದೇನೋ ನನ್ನ ಹಿಂದಿನ ಕಾಲದಲ್ಲಿ ಗುರುತಿಸಿದಂಥದ್ದು ನನ್ನ ಮನಸ್ಸು ಕೂಡ ಬೇರೆ ಪಾರ್ಟಿಗೆ ಹೋಗ್ಬೇಕನ್ನುವಂಥದ್ದು ಆಗ್ತಾ ಇಲ್ಲ. ಬೇರೆ ಪಾರ್ಟಿಯವರು ಆಹ್ವಾನ ಇದ್ರೂ ಕೂಡ ನಾನು ಹೋಗಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಅವಕಾಶಗಳು ಇನ್ನೂ ತನಕ ಸಿಕ್ಕಿಲ್ಲ. ಅದು 4 ಸಲ ಸ್ಪರ್ಧೆ ಮಾಡಿಲ್ಲ. ಇಲ್ಲ, ಯತ್ನಾಳ್ ಅವರು ಶೆಟ್ಟರ್ನವ್ರು ಮೂಲ ಗುಂಪು ಮಾಡ್ತಿದ್ದಾರೆ ಅನ್ನೋ ಒಂದು ಮಾತು. ಯಾರೋ ಅವ್ರಿಗೆ ಇರೋರಿಲ್ಲ. ಮತ್ತು ರಾಜಕಾರಣದಲ್ಲಿ ಅವರು ಭಾಳ ವೇಗವಾಗಿ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಮಾತುಗಳು ಅವ್ರಿಗೆ ಮುಳ್ಳಾಗ್ಯಾವ, ಅವ್ರ ವರ್ತನೆನೇ ಅವ್ರಿಗೆ ಮುಳ್ಳಾಗ್ಯಾವ. ಮತ್ತು ನಾನು ಅಂತ ಭಾಳಷ್ಟು ಅವ್ರಿಗೆ ಬಂದ್ಬಿಟ್ಟದ. ಈಗಾಗಲೇ ಭಾಳಷ್ಟು ನಾನು CM ಆಗಿಬಿಟ್ಟಿನಿ, ಆಲ್ರೆಡಿ ಆಗಿಬಿಟ್ಟಿನಿ, ಮುಹೂರ್ತ ಫಿಕ್ಸ್ ಮಾಡೋದು ಒಂದು ಉಳಿದ ಅನ್ನುವಂಥ ಭಾಷಣಗಳವ್ರು ನಾವು ಕೇಳಿದ್ದೀವಿ. ಅರ್ಥ ಇಲ್ಲದಂಥ ಹೇಳಿಕೆಗಳನ್ನು ಕೊಡ್ತಾರೆ ಅವರು. ಅವ್ರೇನು ಭಾಳ ಹಿಂದುತ್ವ ಅಲ್ಲ. ಹಿಂದುತ್ವ ಬಂದಿದ್ದು ತಮ್ಮ ವೈಯಕ್ತಿಕವಾಗಿ, ಯಾರೋ ಧರ್ಮದ ಸಂಬಂಧ ಬಂದವರಲ್ಲ ಅವರು. ತಾವು ಬೆಳಿಬೇಕು, ಇದು ಹಿಂದುತ್ವದಿಂದ ನನಗೆ ಹೆಸರು ಹಾಕ ತಿಳ್ಕೊಂಡು ಹಿಂದುತ್ವ ಮಾಡತ್ತಾರೆ. ಅವ್ರ ಮೂಲ ಹಿಂದುತ್ವವಾದಿ. ಚುನಾವಣೆ ಸಂದರ್ಭದಲ್ಲಿ ಯತ್ನಾಳ ಪಕ್ಷಕ್ಕೆ ಅವಶ್ಯ ಅದೇ ಅಲ್ಲ, ಚುನಾವಣೆಯನ್ನು ಹಿನ್ನೆಲೆಯನ್ನು ತುಲನೆ ಮಾಡಿ ನೋಡಿ ಪಾರ್ಟಿಯವರು. ಹಿಂದಿನ ಚುನಾವಣೆಗಳು ಏನು ತಿರುಗಾಡಾರ, ಎಲ್ಲಿ ಸೀಟ್ ಬಂದಾವ, ಜಿಲ್ಲೆಯೊಳಗೆ ಹೆಚ್ಚು ಇವ್ರಿಗೆ ಹೆಲ್ಪ್ ಆಗ್ಯದ, ಇಲ್ಲಿ ಇವ್ರಿಂದ ಹೆಲ್ಪ್ ಆಗ್ಯದ ಅನ್ನುವಂಥದ್ದು ಎಲ್ಲಿ ಆಗಿದೆ ಇವರಿಗೆ ಅನಿವಾರ್ಯ. ಜಿಲ್ಲೆಯಲ್ಲೇ ಯತ್ನಾಳದ ಮೇಲ್ಗೈ ಹೇಳ್ತೀನಿ. ನಮ್ಮ ಪಾರ್ಟಿಯವರು ಏನೋ ಯಾವುದೋ ಕಾರಣಕ್ಕೆ ಒಂದು 2 ಸಲ ಟಿಕೆಟ್ ಕೊಟ್ಟಿದ್ದಕ್ಕೆ ಮೇಲ್ಗೈ ಆಗ್ಯದ. ಬಿಟ್ಟರೆ ಏನದ, ಏನದು ಹೇಳ್ರಿ ಅವ್ರದ್ದು ಮೇಲ್ಗೈ ಅಂದ್ರೆ ಏನು? ಒಂದು 8-10 ಮಂದಿ MLA ಫಾಲೋವರ್ ಅದಾರ. ಯಾರದಾರ ಜಿಲ್ಲೆಯೊಳಗೆ ಫಾಲೋವರ್? 8-10 ಮಂದಿ MLAಗಳು ಬಿಟ್ಟು ಹೋದ್ರ, ಇವ್ರು ಹೊರಗೆ ಹೋಗೋಣ. ಎಷ್ಟು ಮಂದಿ ಬಿಟ್ಟು ಹೋದ್ರು ಪಾರ್ಟಿ? ಯಾರು ಬಿಟ್ಟು ಹೋಗಿಲ್ಲ. ಓಕೆ ಸರ್. ಏನು ಒಂದು ಪಟ್ಟಣ ಶೆಟ್ಟಿ ಅವರು MLA ಆಗೋದು ಅಸಾಧ್ಯ ಮಾತು. ಸಮಾಜಕ್ಕೆ ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು, ಜನರ ಕೆಲಸ ಮಾಡಬೇಕು. ಅಧಿಕಾರನೇ ಮುಖ್ಯ ಅಲ್ಲ. ಅಧಿಕಾರ ಇಲ್ಲದೆ ಮಾಡ್ಬೋದಲ್ಲ. ಅದನ್ನು ತೋರಿಸ್ಕೊಟ್ಟು ನಾನು 12 ವರ್ಷ ಇದ್ದ. ಪಟ್ಟಣ ಶೆಟ್ಟಿ ಅವರಿಂದ ಯತ್ನಾಳ್ ಅವ್ರು ಸೋಲಿಸ್ಬೇಕು ಅನ್ನೋ ಒಂದು ಹೋರಾಟ. ಇನ್ನು ಪಟ್ಟಣ ಶೆಟ್ಟಿ ಅವರು 1 ಸಲ 2-3 ಸಲ ಆಗ್ತಿದ್ರೆ ಏನು ಮಾಡೋದು? ಅದನ್ನ ಭವಿಷ್ಯ ಹೇಳಕ್ಕಾಗ್ತದೆ ಯಾರು? ಅವ್ರಿಗದು ಹುಚ್ಚಿಲ್ಲ. ನಾವು ಮುಖ್ಯಮಂತ್ರಿ ಆಗಿಬಿಟ್ಟಿನಿ, ಮಂಗಳಾರತಿ ಮಾಡೋದು ಒಂದೇ ಉಳಿದದ, ಪೂಜೆ ಮಾಡೋದು ಒಂದೇ ಉಳಿದದ ಅಂತ ಹೇಳ್ತೀನಿ. ಅಷ್ಟು ಹುಚ್ಚ ರಾಜಕಾರಣದಾಗ ನಾನು ಮಾತಾಡೋಕ್ಕಾಗಲ್ಲ. ಪಟ್ಟಣ ಶೆಟ್ಟಿ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಂಥವರು BJP ಪಕ್ಷದ ಅತ್ಯಂತ ಪ್ರಭಾವಿ ನಾಯಕ, ಪಕ್ಷ ಸಂಘಟನೆ ಕಾರ್ಯಚಟುವಟಿಕೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವಂಥವರು, ನೇರ ನುಡಿ ನಿಷ್ಠುರ ಮಾತುಗಾರ, ಅಧಿಕಾರ ಇದ್ದರೂ ಸಹಿತ ಇಲ್ಲದಿದ್ದರೂ ಸಹಿತ ಸದಾ ಜನರ ಮಧ್ಯದಲ್ಲಿರುವಂಥ ಜನನಾಯಕ, ಜಿಲ್ಲೆಯ ಇತಿಹಾಸದಲ್ಲಿ ಅಧಿಕ ಪ್ರಮಾಣದ ಮತಗಳನ್ನು ಪಡೆದು ಶಾಸಕರಾದಂಥವರು, ಅಷ್ಟೇ ಸೌಮ್ಯ ಸ್ವಭಾವದ ಸರಳ ಸಜ್ಜನಿಕೆಯ ರಾಜಕಾರಣಿ, ಜಿಲ್ಲೆಯ ಹೆಮ್ಮೆಯ ಜನ ಮೆಚ್ಚಿದ ಜನನಾಯಕ, ಮಾಜಿ ಸಚಿವ, ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮ ತಮಗೆ ಸ್ವಾಗತ ಸರ್. ಓಕೆ ಸರ್. ಸರ್, ಈಗಾಗಲೇ ತಾವು ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಚಿರಪರಿಚಿತರು, ಆದರೂ ಸಹಿತ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಕೊಳ್ಳಿ ಸರ್. ನಾನು ಅಪ್ಪಾಸಾಹೇಬ್ ಅಪ್ಪು ಮಲ್ಲಪ್ಪ ಪಟ್ಟಣ ಶೆಟ್ಟಿ, ಬಿಜಾಪುರ ಕ್ಷೇತ್ರದಿಂದ 2 ಸಲ ಶಾಸಕನಾಗಿ ಹಾಕಿದ್ದೇನೆ. ಹಲವಾರು ಸಂಘ ಸಂಸ್ಥೆಯ ಒಂದು ಕ್ರಿಯಾಶೀಲ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತು ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸವನ್ನು ಮುಂದುವರಿಸಿದೆ. ಸರ್, ತಾವು ಸಾಮಾಜಿಕ ಜೀವನ ಯಾವ ರೀತಿಯಾಗಿ ಪ್ರಾರಂಭ ಸರ್ ತಮ್ಮದು? ನಾನು ಭಾಳ ಸಣ್ಣವಿದ್ದಕ್ರ ಚಿಕ್ಕ ವಯಸ್ಸಿನಲ್ಲೇ ನಾನು ಸಾಮಾಜಿಕ ಕಾರ್ಯದಲ್ಲಿ ತೊಡಕೊಂಡಿದ್ದೆ. ನಾನು ಹುಟ್ಟಿದ್ದು ಬಳ್ಳೊಳ್ಳಿ ಗ್ರಾಮದಲ್ಲಿ. ಓಕೆ ಸರ್. ಇಂಡಿ ತಾಲೂಕು ಬಳ್ಳೊಳ್ಳಿ ಗ್ರಾಮದಲ್ಲಿ ನಾನು ಜನಿಸಿದ್ದು. ಓಕೆ ಸರ್. ನಾನು ಪ್ರೈಮರಿ ಅಭ್ಯಾಸವನ್ನು ಅಲ್ಲೇ ಮುಗಿಸಿ ಹೈಸ್ಕೂಲ್ಗೆ ನಾನು ಬಿಜಾಪುರಕ್ಕೆ ಬಂದೆ. 83ರಲ್ಲಿ ನಾನು ಬಿಜಾಪುರಕ್ಕೆ ಬಂದೆ. ಅಲ್ಲಿದ್ದೇ ನಮ್ಮ ತಂದೆಯವರು ಕೂಡ ಸರ್ಕಾರಿ ನೌಕರಸ್ಥರದ್ದು ಕೂಡ ಸಾಮಾಜಿಕದಲ್ಲಿ ಸ್ವಲ್ಪ ಚಿಂತನೆಯಲ್ಲಿದ್ದಂಥವ್ರು. ನಮ್ಮ ಮುತ್ಯನೂ ಕೂಡ, ಅಂದರೆ ನಮ್ಮ ತಾತ, ನಮ್ಮ ಅಪ್ಪರ ಅಪ್ಪ, ಅವರು ಸಾಮಾಜಿಕ ಸೇವೆಯಲ್ಲಿ ಹೆಚ್ಚು ತೊಡಸ್ಕೊಂಡ್ರು. ಬ್ಲಡ್ಡೇ ನಮ್ಮದೆಲ್ಲ ಸಾಮಾಜಿಕವಾಗಿ ಕೆಲಸ ಮಾಡುವಂಥದ್ದು ಬಂದಿದೆ. ನಮ್ಮ ತಂದೆಯವರು ಇರ್ಬೋದು, ನಮ್ಮ ಮುತ್ಯ ಇರ್ಬೋದು, ನಾನು ಈ ರೀತಿ ಬಂದಿದ್ದು ಆಸಕ್ತಿ ಇದೆ ನನಗೆ. ಜನರಿಗೆ ಕೆಲಸ ಮಾಡಬೇಕು, ಜನರ ಪರವಾಗಿ ಕೆಲಸ ಮಾಡಬೇಕು, ಅನ್ಯಾಯ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ನನಗೆ ಸಣ್ಣವರಿದ್ದಕ್ರಿಂದಲೇ ಅದೊಂದು ತಲೆಯಲ್ಲಿ ಅದು ಭಾಳಷ್ಟು ಅಭಿಮಾನದಿಂದ ಓಡಾಡ್ತಾ ಇತ್ತು. ಅದರಿಂದ ನಾನು
ಈ ಸಾಮಾಜಿಕದಿಂದ ರಾಜಕಾರಣಕ್ಕೆ ಎಂಟ್ರಿ ಆಗಿದೆ ನಾವು. ಸರ್, ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ತಮ್ಮ ವ್ಯಾಪಾರ ಆಗಲಿ ಉದ್ಯೋಗ ಆಗಲಿ ಏನಾಗಿದೆ ಸರ್? ನಾನು 88ರಲ್ಲಿ ನಂದು ಎಜುಕೇಷನ್ ಡಿಫಾರ್ಮಸಿ ಮುಗಿದ ನಂತರ ನಾನು ನನ್ನ ಏನು ಇದರ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಿದೆ. ಹಾಂ. ಔಷಧಿ ವ್ಯಾಪಾರ ಉದ್ಯೋಗವನ್ನು ಹೋಲ್ಸೇಲ್ ಔಷಧಿ ಅಂಗಡಿಯಿಂದ ಮಾಡಿದೆ. ಹಾಂ ಸರ್. ಈಗ ಆಗಿನ ಶಾಸಕರಾಗಿದ್ದಂಥ R.R. ಕಲ್ಲೂರ್ ಒಬ್ಬರು ಕಾಂಗ್ರೆಸ್ ಇಂಡಿ ಶಾಸಕರಾಗಿದ್ದರು. ಹಾಂ ಸರ್. ಅವ್ರ ಮಗ ನನ್ನ ಸ್ನೇಹಿತ, ಅವ್ರು ನಾವು ಜೊತೆಗೂಡಿ ಒಂದು ಪಾರ್ಟ್ನರ್ಶಿಪ್ನಾಗ 89ರಲ್ಲಿ ನಾನು ಒಂದು ಉದ್ಯೋಗ ಪ್ರಾರಂಭ ಮಾಡಿದೆ. 88ಕ್ಕೆ ಮುಗೀತು ನಂದು. ಹಾಂ ಸರ್. ಅದರಿಂದ ಹಾಗೆ ಬರ್ತಾ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಒಲವು ಹೆಚ್ಚಾಯಿತು. ಅವಾಗ ನಾನು ಯಾವುದೋ ಕಾರ್ಯಕರ್ತನಾಗಿರಲಿಲ್ಲ. ಹಾಂ ಸರ್. ಆದರೆ RSS ಎಲ್ಲ ಓಡಾಡ್ತಿದ್ದಿಲ್ಲ ನನಗೆಲ್ಲ. RSS ಕಡೆ ನಾವು ಸಣ್ಣ ಇದ್ದಕ್ರೆ ಅದೇನು ರಾಜಕೀಯ ಅನ್ನಿಸ್ತಿತ್ತಲ್ಲ ಎಲ್ಲ ಕರಿತಿದ್ರು, ಸಂಘಟನೆಗೆ ಹೋಗ್ತಿದ್ದೆ ನಾನು. ಇನ್ನೂ ಅಷ್ಟು ನನಗೆ 17-18 ವರ್ಷ ಇರ್ತಾವೆ, 18-20 ವರ್ಷನಾಗಿದ್ದೆ. ಹಾಂ ಸರ್. ಮುಂದೆ ನಾನು 91ನೇ ಇಸ್ವಿಗೆ ನಾನು ಫಾರ್ಮಸಿ ಶ್ರೀಶೈಲ್ ಫಾರ್ಮ್ ಅಂತೇಳಿ ರವಿ ಕಲ್ಲೂರವ್ರು ನಾವು ಕೂಡ ಪ್ರಾರಂಭ ಮಾಡಿದ್ವಿ. ಮುಂದೆ ನಾನು ಚಂದ್ರಶೇಖರ್ ಆಜಾದ್ ಅನ್ನುವಂಥ ಒಂದು ಧಾರಾವಾಹಿ ಬರ್ತಿತ್ತು ಟಿ ವಿಯಲ್ಲಿ. ಹಾಂ ಸರ್. 90ನೇ ಒಂದು ಸಾಲಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಂಥ ಚಂದ್ರಶೇಖರ್ ಆಜಾದ್ ಅನ್ನೋರು ಅಂತ ಒಂದು ಸಂಡೇಕೊಂದ್ಸಲ ಇದು ಬರ್ತಿತ್ತು. ಅದನ್ನು ನೋಡ್ತಾ ಇದ್ದೆ ನಾನು, ಪ್ರತಿ ರವಿವಾರ ನೋಡ್ತಾ ಇದ್ದೆ. ಅದರಿಂದ ಸ್ವಲ್ಪ ನನ್ನ ದೇಶಭಕ್ತಿ ಹೋರಾಟ ಮೊದಲೇನ ಶರೀರದಲ್ಲಿ ನನಗಿತ್ತು, ಅದು ಇನ್ನೂ ಸ್ವಲ್ಪ ಪ್ರಚೋದನೆ ಸಿಕ್ತು. ಇದು ದೇಶದ ಸಂಬಂಧ ಈ ರೀತಿ ಅವಾಗೆಲ್ಲ ಭಾಳಷ್ಟು ಸೈನಿಕರು ನಮ್ಮ ದೇಶಕ್ಕೆ ಅಂದ್ರೆ ಸೈನಿಕರು ಏನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಹಿಂಗೆಲ್ಲ ಇದು ಮಾಡೋಲ್ಲ, ಅದು ಸ್ಫೂರ್ತಿ ಆಯ್ತು ನನಗೆ. ಅವಾಗ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಲ್ಪ ನಾಯಕರು ಅಂದ್ರೆ ಕೆಲವೊಬ್ಬ ನಾಯಕರು ನನ್ನ ವಯಸ್ಸಿನವರು ನಮಗೆ ಸ್ವಲ್ಪ ದೊಡ್ಡ ಪರಿಚಯ ಇತ್ತು ಅಷ್ಟೇ. ನಾನು ಆ್ಯಕ್ಟಿವ್ ಆಗಿ ಇರಲಿಲ್ಲ ಅಷ್ಟು, ಸರಿ ಪರಿಚಯ ಇತ್ತು, ಕರಿತಿದ್ರು, ನಾನು ಹೋಗ್ತಾ ಇರಲಿಲ್ಲ. ಮುಂದೆ 91 ನಂತರ ಮುರಳಿ ಮನೋಹರ್ ಜೋಶಿಯವರು ಲಾಲ್ ಕಿಲ್ಲಾ ಅಂದ್ರೆ ಕಾಶ್ಮೀರದ ಒಂದು ಇದರಲ್ಲಿ ಧ್ವಜಾರೋಹಣ ಹಾರಿಸ್ತೀನಿ ಅಂತೇಳಿ ಒಂದು ಮತಯಾತ್ರೆ ಪ್ರಾರಂಭ ಮಾಡಿದ್ರು. ಅವಾಗ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಭಾರತ ಧ್ವಜ ಹಾರಿಸುವಂಥದ್ದು ಕೂಡ ಭಾಳಷ್ಟು ಆತಂಕ ಇತ್ತು. ಅಲ್ಲಿ ಭಯೋತ್ಪಾದಕರು ಲಾಲ್ ಕಿಲ್ಲಾದಾಗ ಹಾರಿಸ್ಕೊಡ್ತಿರ್ಲಿಲ್ಲ. ಹೌದು ಸರ್. ಅದನ್ನು ಚಾಲೆಂಜ್ ತೊಗೊಂಡು ಭಾರತೀಯ ಜನತಾ ಪಕ್ಷನ ಆಗಿನ ನಾಯಕರಾದಂಥ ಮುರಳಿ ಮನೋಹರ್ ಜೋಶಿ ಅವರು ಯಾತ್ರೆ ಪ್ರಾರಂಭ ಮಾಡಿದರು. ಅದು ನೋಡ್ತಾ ಇದ್ದೆ ನಾನು. ನೋಡಿದಾಗ ನನಗೆ ಅದು ಹೋಗ್ಬೇಕು ಅಂತ ಅನ್ನಿಸ್ತು. ನನಗೆ ಅವಾಗ ಹೋಗ್ಬೇಕು ಅನ್ನಿಸ್ತು. ಅವಾಗ BJP ನನಗೆ ಭಾಳಷ್ಟು ಮಂದಿ ಕಾರ್ಯಕರ್ತರ ಪರಿಚಯ ಇತ್ತು, ಫ್ರೆಂಡ್ಸ್ ಇದ್ರು ನನಗೆ. ಅವ್ರಿಗೆ ನಾನು ಬರ್ತೀನಿ ಹೋಗೋಣ ಅಂತೇಳಿ ಚಂದ ಅವಾಗ BJP ಪ್ರಾರಂಭ ಆಯ್ತು. ನಂದು ಅವಾಗಿಂದ BJP ಸಕ್ರಿಯವಾಗಿ ರಾಜಕಾರಣದಿಂದ ಅದಕ್ಕಿಂತ ಮುಂಚೆ ರಾಜಕಾರಣದಾಗ ಇದ್ದೆ. ಅದು ಪರ್ಟಿಕ್ಯುಲರ್ ಇದೇ ಪಾರ್ಟಿ ಅದೇ ಪಾರ್ಟಿ ಅನ್ನುವಂಥ ಇರಲಿಲ್ಲ. ಓಕೆ ಸರ್. ರಾಜಕಾರಣದ ನಾನು ಹಂಗೆ ಕಾರ್ಯಕರ್ತ ಪದಾಧಿಕಾರಿಯಾಗಿ ಯಾವುದೇ ಪಕ್ಷದ್ದು ಇರಲಿಲ್ಲ. ಆ ರಾಜಕಾರಣಿಗಳು ಭಾಳಷ್ಟು ಮಂದಿ ಅವಾಗ ಹೇಳಿದ್ರು, R.R. ಕಲ್ಲೂರು ಅವರು, ಈಗಿನ ರವಿ ಕಲ್ಲೂರು, ನಮ್ಮ ಅಲ್ಲು ಕಲ್ಲೂರು, ಅವ್ರು ಡಾಕ್ಟರ್ ಕಲ್ಲೂರು, ಇವರೆಲ್ಲ ಅವ್ರು ನನ್ನ ಸ್ನೇಹಿತರು. ನನ್ನ ಜೊತೆ ಹಿಂದೆ ಮುಂದಿದ್ರು, ಒಬ್ಬರು ಮುಂದಿದ್ರು, ಒಬ್ರು ಹಿಂದಿದ್ರು ಕಾಲೇಜ್ನಾಗ. ಅವ್ರ ಪರಿಚಯದವ್ರು ಮನೆಗೆ ಹೋಗೋದು. ನನ್ನ MLAಗಳಿಗೆ ಆಗಿನ ಕಾಲದಲ್ಲಿ MLA MP MLA ಅವ್ರು ನನ್ನ ಪಾರ್ಟ್ನರ್ ಇದ್ರು. ಆಗಿನ ಟೈಮ್ದಾಗ ನಾನು ಉದ್ಯೋಗ ಮಾಡೋದಕ್ಕೆ ಪ್ರೆಸೆಂಟ್ MLA ಇದ್ರು ಅವರು. ಓಕೆ ಸರ್. ಮುಂದೆ ನಾನು ಇದನ್ನು ಸಕ್ರಿಯವಾಗಿ, ಅದು ಮೊದಲೇದ್ದು ಭಾರತದ ರಾಷ್ಟ್ರದ ಧ್ವಜ ಹಾರಿಸುವಂಥ ಹೋರಾಟದಲ್ಲಿ ನಾನು ಪ್ರಥಮ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನೇ ಭಾಗವಹಿಸಿದ್ದು. ಓಕೆ ಸರ್. ಪಕ್ಷ ನಿಮ್ಮನ್ನು ಗುರುತಿಸಿ ಎಷ್ಟು ಬೇಗ MLA ಮಾಡಿಬಿಡುತ್ತೆ ಸರ್? ಅದು ಹೇಗೆ? ಪಕ್ಷ ನಿಮ್ಮನ್ನ ಎಷ್ಟು ಬೇಗ ಗುರುತಿಸಿ MLA ಸಹಿತ ಮಾಡಿ ಪಕ್ಷ ಗುರುತಿಸುವಂಥದ್ದು ಒಂದಕ್ಕಿಂತ ಪಕ್ಷದಕ್ಕೆ ನಾವು ಗುರುತಿಸಂಗೆ ಕೆಲಸ ಮಾಡಿದ್ವಿ. ಅಂದರೆ ಪಕ್ಷ ಗುರುತಿಸೋದು ಅಷ್ಟೇ ಅಲ್ಲ, ಈಗ ಗುರುತಿಸ್ಲಿಲ್ಲಲ್ಲ, ಆ ಥರ ಮಾಡಿದ್ವಿ. ಇವಾಗ ನಾವು ಹಂಗೆ ಆ್ಯಕ್ಟಿವ್ ಇದ್ದೀವಿ. ಇವಾಗ ಭಾಳಷ್ಟು ನಾನು 94ರಲ್ಲಿ ಬಸನಗೌಡರು MLA ಆಗಿದ್ರು. ನಾವು ಅವ್ರು ಒಳ್ಳೆ ಒಡನಾಟಿತ್ತು ಆ ಸಂದರ್ಭದಾಗ. 91ಕ್ಕೆ ನಾನು ಕಾಶ್ಮೀರಕ್ಕೆ ಹೋದೆ. ಅವ್ರು ನನ್ನ ಜೊತೆ ಅವರು ಬಂದಿರೋವಾಗ ಅವಾಗೆಲ್ಲ ಪರಿಚಯ ಆಗಿತ್ತು, ಭಾಳಷ್ಟು ಪರಿಚಯ ಆಗಿತ್ತು. ಆ ಧಾರಾವಾಹಿನೇ ಮೂಲ ಕಾರಣ. ಧಾರಾವಾಹಿ ನನಗದು ಚಂದ್ರಶೇಖರ್ ಧಾರಾವಾಹಿ. ಅದು ಬಸನಗೌಡರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೇ ಪರಿಚಯ ಇದ್ರು ಅವರು. ಅವರು 89-90ರಾಗೆ ಪರಿಚಯ ಇದ್ರು. ಆಮೇಲೆ ಅವರು ರಾಜಕಾರಣ ಬಂದರು. ಮುಂದೆ ನಾನು ರಾಜಕಾರಣಕ್ಕೆ ಬಂದೆ, BJPಗೆ ಬಂದು ಕೆಲಸ ಮಾಡತ್ತು. ನಾನು BJP ಬಂದು ಕೆಲಸ ಮಾಡಾಗತ್ತೆ. ಅವಾಗ ಲಾಲ್ ಕಿಲ್ಲಾಕ್ಕೆ ಅಲ್ಲಿ ಹೋದ್ವಿ, ದೊಡ್ಡ ಹಾರಿಸಿವಿ, ಬಂದ್ವಿ. ಮುಂದೆ ಅವ್ರು 94ಕ್ಕೆ ಅವರು ಬ್ಯಾಂಕಿನ ಡೈರೆಕ್ಟ್ರು, 94ಕ್ಕೆ MLA ಆದ್ರು ಅವರು. ಬಸನಗೌಡರು 94ಕ್ಕೆ MLA ಇದ್ದು. ನಾನು ಭಾಳ ಅಷ್ಟು ಅವ್ರ ಜೊತೆ ಇರ್ತಿದ್ದೆ ಹೆಚ್ಚು. ನನಗೆ ಸ್ವಲ್ಪ ಅವ್ರ ನಂಬಿಕೆ ಇತ್ತು ನನ್ನ ಮೇಲೆ. ನಾವೆಲ್ಲ ಒಟ್ಟಿಗೆ ಕಾರ್ಯಕರ್ತರೆ. ನಾನು ಮುಂದೆ ಜಿಲ್ಲಾ ಯುವ ಮೋರ್ಚಾ ಮೊದಲು ನಗರ ಪ್ರಧಾನ ಕಾರ್ಯದರ್ಶಿ ಅಂತ ಕೊಟ್ಟರು ನನಗೆ. ಓಕೆ ಸರ್. 94ಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದೆ, ಅಖಂಡ ಜಿಲ್ಲೆ ಬಾಗಲಕೋಟೆ ಬಿಜಾಪುರ ಸೇರಿಕೊಂಡು. ಓಕೆ ಸರ್. ಮುಂದೆ 96ರಾಗ ರಾಜ್ಯ ಕಾರ್ಯಕಾರಿಣಿ ಮಾಡಿದ್ರು. ಮತ್ತು ನಾನು ಆಮೇಲೆ ಹೊಳ್ಳಿ ಮತ್ತು ಜಿಲ್ಲೆಗೆ ಜಿಲ್ಲಾ ಅಧ್ಯಕ್ಷ ಏನಿದು 94ರಂತ ಬೇರ್ಪಡೆ ಮಾಡ್ತಾರಲ್ಲ. ಹೌದು ಸರ್.
ಜೆ.ಎಚ್. ಪಾಟೀಲ್ ಬಂದ್ರ ನಂತರ ಅವಾಗ ನಾನು ಬಿಜಾಪುರ ಜಿಲ್ಲೆ ಯುವ ಮೋರ್ಚಾ ಅಧ್ಯಕ್ಷ ಕೆಲಸ ಮಾಡಿದೆ. ಒಂದು 99ರಾಗ ಇವ್ರಿಗೆ MP ಟಿಕೆಟ್ ಕೊಟ್ಟರು ಯತ್ನಾಳ್ ಕೊಟ್ಟು ಕೂಡಲೇ ತೆಳಗ ಸ್ಥಾನ ಖಾಲಿ ಆಯಿತು. ಭಾಳ ಮಂದಿ ಟಿಕೆಟ್ ಕೇಳತ್ತಿರುವಾಗ ಭಾಳ ಮಂದಿ ಹಿರಿಯರು ನಮ್ಮ ಪಕ್ಷಕ್ಕೆ ಅಂದ್ರೆ ಇತ್ತೀಚಲಾಗಿ ಬಂದವ್ರು ಕೇಳತ್ತಿರು. ನಮ್ಮ ಕಾರ್ಯಕರ್ತರಲ್ಲಿ ಏನು ಮೂಡ್ತಂದ್ರೆ ಇವರೆಲ್ಲ ಇವತ್ತು ನಿನ್ನೆ ಬಂದವ್ರು ಅದರ. ನಾವು ಅಪ್ಪು ಪಟ್ಟಣ ಸಿಟಿ ಅವರು ಹಳೆ ಕಾರ್ಯಕರ್ತರು ಅದರ, ಬಸನಗೌಡರ ಜೊತೆ ಕೆಲಸ ಮಾಡಿ ಬಂದಾರ. ಅವರು ಈಕ್ವಲ್ ಆಗಿ ರಾಜಕಾರಣದಲ್ಲಿ ಬಂದವರು ಅದಾರ. ಇವ್ರಿಗೆ ಯಾಕೆ ಟಿಕೆಟ್ ಕೇಳಬಾರ್ದು ಅನ್ನುವಂಥದ್ದು ಎಲ್ಲ ಕಾರ್ಯಕರ್ತರು ನನ್ನ ಮೇಲೆ ಪ್ರೆಸರ್ ಮಾಡಿದ್ರು. ನಮಗೇನು MLA ಆಗ್ಬೇಕಂತ ನಾನು ಹೊಡೆದವಲ್ಲ. ನನ್ನ ಹವ್ಯಾಸನೇ ಸಾಮಾಜಿಕ ಕಾರ್ಯ ಕೆಲಸ ಮಾಡುವಂಥದ್ದು ಅಷ್ಟೇ. ನನ್ನ ಹವ್ಯಾಸ ಜನರಿಗೆ ಸಹಾಯ ಮಾಡಬೇಕು, ಜನರು ತೊಂದರೆ ಇದ್ದಾಗ ಅವ್ರ ನೆರವಿಗೆ ಹೋಗ್ಬೇಕು, ಎಲ್ಲಾದ್ರೂ ಅನ್ಯಾಯ ಪ್ರತಿಭಟನೆ ಮಾಡ್ಬೇಕು ಅನ್ನುವಂಥದ್ದೇ ನನ್ನೊಂದು ತಲೆಯಲ್ಲಿ ಇತ್ತು. ಅವಾಗ MLA ಆಗ್ಬೇಕಂತ ನಾನು ರಾಜಕಾರಣ ಮಾಡಿರಲಿಲ್ಲ. ಬಸನಗೌಡರು MLA ಆಗ್ಬೇಕಂತ ಮಾಡಿವಿ, ನಾ MLA ಆಗ್ಬೇಕಂತ ಮಾಡಿಲ್ಲ. ಆದ್ರೆ ಅದು 99ರಾಗ ಆ ಥರ ಅದು ವಾತಾವರಣ ನಿರ್ಮಾಣ ಆಗ್ಬಿಡ್ತು. ಎಲ್ಲ ನಮ್ದು ರೂರಲ್ ಕಾರ್ಯಕರ್ತರು, ಸಿಟಿ ಕಾರ್ಯಕರ್ತರು ಎಲ್ಲ ಹಳ್ಳಿಗಳು ಬರ್ತಿದ್ವಿ ಮತಕ್ಷೇತ್ರಕ್ಕೆ. ಇಲ್ಲ ಅವರೆಲ್ಲರೂ ಕೂಡಿ ಇಲ್ಲ ನೀವು ಟಿಕೆಟ್ ಕೇಳ್ರಿ ಅಂದ್ರೆ ಏನು ಟಿಕೆಟ್ ಕೇಳೋದು ನಮ್ದೆಲ್ಲ. ಅವಾಗ ವಯಸ್ಸೇ ನನ್ನ 30 ಇತ್ತು ಅವಾಗ. ಹೌದಲ್ಲ ಸರ್? 29, 30 ಮುಗಿದಿರಲಿಲ್ಲ, 30 ಪ್ರಾರಂಭ ಆಗಿತ್ತು ನಂದು. ಏನ್ ಟಿಕೆಟ್ ಕೇಳೋದು ಮರ ಅವಕ್ಕೆಲ್ಲ ರೊಕ್ಕ ಭಾಳ ಬೇಕಾಗ್ತದೆ MLA ಅಂತ ನಾವು ಗಾಬರಿ. ಅಂದ್ರೆ ಇದೇನು ಅಂತ ಕಾರ್ಯಕರ್ತರು ಎಲ್ಲ ಕೇಳ್ರಿ ನೀವು ಹೇಳೋದೇ ಯಾಕೆ ಬಿಡೋದು, ಅವ್ರು ಕೇಳತ್ತಾರ ಇವ್ರು ಕೇಳತ್ತಾರ, ಅವ್ರೆಲ್ಲ 4 ವರ್ಷದ ಪಾರ್ಟ್ಯಾಗ ಬಂತು ಅವ್ರು ಕೇಳ್ತಾರ, ನೀವ್ ಯಾಕೆ ಕೇಳ್ಬಿಡು ಕೇಳ್ರಿ ಆಯ್ತು ದಾಡಿ ಕೇಳೋಣ ಅಂತ ನಾವು ಪ್ರಾರಂಭ ಮಾಡಿದ್ವಿ. ಏನೋ ಗಲಾಟೆ ಆಯ್ತು, ಅದು ಆಯ್ತು ಇದು ಆಯ್ತು ಎಲ್ಲ ಕಡೆ. ಕೊನೆಯದಾಗಿ ಟಿಕೆಟ್ ನನಗೂ ಅವತ್ತು ಸಂದರ್ಭದಲ್ಲಿ ಪಕ್ಷ ಗುರುತಿಸ್ತು. ಪಕ್ಷಕ್ಕೆ ನಾನು ಕೃತಜ್ಞತೆ ಆಗಿದ್ದೀನಿ. ನಾವು ಹೋರಾಟ ಮುಖಾಂತರ ಟಿಕೆಟ್ ತೊಗೊಂಡಿರ್ಬೋದು, ಇಲ್ಲ ನಂಗೆಲ್ಲ ಯಾರ್ದು ಬಿಡೇ ಬಾರ ಇಲ್ಲೇ ಇದ್ರಾಗ ಯಾರು ಕೊಡಿಸಿ ಅನ್ನುವಂಥದ್ದಿಲ್ಲ. ನಮ್ಮ ಕಾರ್ಯಕರ್ತರ ಶಕ್ತಿ ಮೇಲೆ ನಾನು ಟಿಕೆಟ್ ಸಿಕ್ಕಿತ್ತು ಮೊದಲೇ ಸಲ. ಇದು ಗೊತ್ತಿರಲಿ ನಮಗೆ. ನಾನು ಯಾರ್ದು ಹೋಗಿ ಅಪ್ಪ ನಂದು ಹಂಗೆದ್ದು ಪರಿಚಯ ಮಾಡ್ಕೊ ಆ ಸ್ವಭಾವ ನನಗೆ ಆ ಟೈಮ್ ಇನ್ನೂ ಹಿಂಗೆ ಏನಾರ ಪಾಲಿಸಿ ಮಾಡ್ಬೇಕು ಅನ್ನೋದು ನಮ್ಮ ಜೀವನದಾಗೆ ಯಾವಾಗೂ ಬರಲಿಲ್ಲ. ನಾವು ಟಿಕೆಟ್ ತೊಗೊಂಡ್ವಿ. ಹಿಂಗಾಗಿ ನಾವು ಜೀವನದಾಗ ರಾಜಕಾರಣ ಮಾಡೋದು, ಪಾಲಿಸಿ ಮಾಡೋದು, ಕಾಲಿಡೋದು, ಕೈ ಹಿಡೋದು, ಸುಳ್ಳು ಹೇಳೋದು ಮಾಡಕ್ಕೆ ಕಲೀಲಿಕ್ಕೆ ಹೋಗಲಿಲ್ಲ. ಯಾಕೆ ಅದು ಎಲ್ಲರೂ ಟಿಕೆಟ್ ಸಿಕ್ಬಿಡ್ತಲ್ಲ. ಹಿಂಗಾಗಿ ಇದ್ರ ದಾರಿಯೊಳಗೆ ನಾನು ನಡೀಲೇ ಇಲ್ಲ. ಜಿಲ್ಲೆ ಇತಿಹಾಸದಲ್ಲಿ ಅತ್ಯಂತ ಪ್ರಮಾಣದ ವೋಟ್ ಪಡೆದವರು ನಾನು 2004 ಅಂದ್ರೆ 99ರಾಗ ನಾನು ಸ್ವಲ್ಪ ಮತದಲ್ಲಿ ಗೆದ್ದೆ. ನಾನು 2ರಿಂದ 3,200 ಹೋಟಿನ ಅಂತರದಾಗ ಗೆದ್ದೆ. ಭಾಳ ಸಣ್ಣವಿದ್ದೆ. ಬಿಜಾಪುರ ಜನರು ನನ್ನ ಇನ್ನೂ ಭಾಳಷ್ಟು ಗುರುತಿಸ್ತಿಲ್ಲ, ಹಿರಿಯರು ಒಂದು ಒಡನಾಟ ಇರಲಿಲ್ಲ. ಆದ್ರೆ ಕಾರ್ಯಕರ್ತರು ಭಾಳ ಸಂಖ್ಯಾತ ಕಾರ್ಯಕರ್ತರು, ಅಪಾಲ ಜನ, ಮಧ್ಯಮ ವರ್ಗದವರು, ಬಡವರು, ನಮ್ಮ ಇದರವರು ಎಲ್ಲರೂ ನನ್ನ ಭಾಳಷ್ಟು ಕ್ಲೋಸ್ ಇದ್ರು. 2-3 ಪಕ್ಷೇತರ ನಿಂತಿದ್ರು ಅವಾಗ. ಒಬ್ಬ ವಾಮನ್ ಮಹಿಷಿ ಅಂತೇಳಿ ಬ್ರಾಹ್ಮಣ ಸಮಾಜದವ್ ನಿಂತಿದ್ದ. ಆಮೇಲೆ ಒಬ್ರು KD ಪಾಟೀಲ್ ಅಂತ ವ್ಯಕ್ಷ ಮೇಲೆ ಇರ್ತಿದ್ರು, ಮಾಜಿ ಶಾಸಕರು, ಸೀನಿಯರ್ ವ್ಯಾಪಾರಸ್ಥರಿದ್ರು, ಸೀನಿಯರ್ ಇದ್ರು, ಮಾಜಿ ಶಾಸಕರಿದ್ರು. ಅವರು ಪಕ್ಷೇತರ ನಿಂತಿದ್ರು. BJPನವ್ರು ಟಿಕೆಟ್ ಕೇಳಿದ್ರು, ಸಿಕ್ಕಿಲ್ಲ, ನನಗೆ ಅನ್ಯಾಯ ಆಗತ್ತೆ ನಿಂತು ಬಿಟ್ಟಿದ್ರು ಅವರು. ಅವಾಗ ಹಿಂಗಾಗಿ ಯಾರು ನಾ ಬರ್ತೀನಂತ ಯಾರಿಗೆ ಕನಸು ಮನಸ್ಸಿನಾಗ ಇರಲಿಲ್ಲ. 99 ಅಂದ್ರೆ ಇವನಿಗೆ ಯಾರು ಓಟ್ ಹಾಕ್ತಾರ, ಇವ ಸಣ್ಣ ಹುಡುಗದನ್ನ ತಮ್ಮಂಥದ್ದು ಇತ್ತು. ಆದ್ರೆ ಮುಂದೆ ಓಟ್ ಬಿದ್ವಲ್ಲ, ಅವಾಗ BJP ಇಟ್ಟು ಸ್ಟ್ರಾಂಗ್ ಇದ್ದಿದ್ದಿಲ್ಲ. ಆದರೂ ನಮ್ಮ ಸಂಘಟನೆ ಶಕ್ತಿ ಏನಿತ್ತಲ್ಲ, ನನ್ನ ವೈಯಕ್ತಿಕ ಸಂಪರ್ಕಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ನನ್ನ ಜೊತೆ ಇದ್ದಂಥ ಕಾರ್ಯಕರ್ತರು, ವಿಶೇಷವಾಗಿ ನನ್ನ ಜೊತೆ ಇದ್ದಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ವೈಯಕ್ತಿಕ ನಂದು ತಂದೆ ಆದಂಥ ಆಗಿನ ಸಂದರ್ಭದಲ್ಲಿ ಒಂದು ಟೀಮ್ ಇತ್ತು. ಯಾಕೆ 30ನೇ ವಯಸ್ಸಿಗೆ ಆ ಮಟ್ಟಿಗೆ ಬರ್ಬೇಕನ್ನ 19-20 ವರ್ಷಕ್ಕೆ ಚಾಲೂ ಮಾಡಿದ್ದೆ ನಾನು. ಹೊರಗಡೆ ಹೋಗಕ್ಕೆ ನಾನು ಅವಾಗೇ ಚಾಲೂ ಮಾಡಿದ್ದೆ. ಅಂದ್ರೆ 25ಕ್ಕೆ ಬಸವನಗುಡಿ MLA ಆಗ್ಯಾರ. ಅದಕ್ಕಿಂತ ಮುಂಚೆನೇ ನಾನು ಈ ಕ್ಷೇತ್ರ ಅಂದ್ರೆ ಈ ಸಾರ್ವಜನಿಕ ರಾಜಕಾರಣದಾಗಿದ್ದೆ ನಾನು. ಯಾಕಂದ್ರೆ ನಮ್ದು ಏನು ಐತಿ ಅನ್ನುವಂಥ ರಿಸಲ್ಟ್ ಬಂದ ಕೂಡಲೇ ಭಾಳಷ್ಟು ಮಂದಿ ಕನಿಕರಾಯ್ತು. ಸ್ವಲ್ಪ ಓಟ್ನಾಗ ಬಿದ್ದಲ್ಲಪ್ಪ ಹುಡುಗ, KD ಪಾಟೀಲ್ ಸುಮ್ಮನೆ ಓಟ್ ಹಾಕಿದ್ವಿ, ವಾಮನ್ ಮಹಿಷಿ ಸುಮ್ಮನೆ ಹಾಕಿದ್ವಿ, ಒಂದು 1,500-2 ಸಾವಿರ ಬಿದ್ದು ಬಿಟ್ರೆ MLA ಹಾಕಿದ್ದಲ್ಲ ಇವ ಅಂತ. ಅವಾಗ ಜನರಿಗೆ ನಮ್ದು ಏನದ ಅನ್ನೋದಂಥದ್ದು ಅವಾಗ ಗೊತ್ತಾಯ್ತು. ಮುಂದೆ 2004ಕ್ಕೂ ಭಾಳಷ್ಟು ಶ್ರಮ ಹಾಕೊಂಡು ಟಿಕೆಟ್ ತೊಗೊಂಡಿವಿ. ಅದು ಸಿಂಪತಿ ಇತ್ತು ಜನರಿಗೆ, ಸ್ವಲ್ಪ ಓಟ್ನಾಗ ಬಿದ್ದಾನಲ್ಲ ಅನ್ನೋದು ಒಂದು. ಕಾಂಗ್ರೆಸ್ ಸ್ವಲ್ಪ ದುರಾಡಳಿತ ಅವಾಗಿನ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಂಥವ್ರು ಬಹಳಷ್ಟು ಹರೇಸ್ಮೆಂಟು, ಕಿರಿಕಿರಿ ಏನೇನು ಇತ್ತು ಅಂತಾರೆ ಕಾಂಗ್ರೆಸ್ ಪಕ್ಷದ್ದು ಅಧಿಕಾರದಾಗಿದ್ದವ್ರದ್ದು. ನಾನು ಅವಾಗ ಬಜರಂಗ ದಳ ಸಕ್ರಿಯ ಕಾರ್ಯಕರ್ತ, ಭಾರತೀಯ ಜನತಾ ಪಕ್ಷ ಇದ್ರೂ ಬಜರಂಗ ದಳ ಸಂಘಟನೆ ಮಾಡಿದೆ. ಅವಾಗ ನನಗೆ ಬಸನಗೌಡ ಸಂಬಂಧ ಸ್ವಲ್ಪ ಕೆಟ್ಟಿತ್ತು ಆ ಟೈಪ್ದಾಗ. ಅದಕ್ಕೆ ನಾನು ಬಜರಂಗ ದಳ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡಿದೆ. ಅದು ಎಲ್ಲ ಅಲ್ಲೇ ಸಿಂಪತಿ, ಹಿಂದುತ್ವ ಒಂದೇ ಅಲ್ಲ, ಎರಡೂ ಸೇರಿಬಿಟ್ಟು ಸಿಂಪತಿ ಹೆಚ್ಚು 2,000 ಓಟ್ನಾಗ ಬಿದ್ದಾನಲ್ಲ ಅನ್ನುವಂಥದ್ದು ಒಂದಿತ್ತು. ನಾನು 5 ವರ್ಷ ಹೋರಾಟ ಮಾಡ್ಕೊತ ಬಂದೆ. ಬಜರಂಗ ದಳದ ಪ್ರಮೋದ್ ಮುತಾಲಿಕರ ಸಂಪರ್ಕ ಬಂತು. ಅವ್ರ ಜೊತೆ ನಾನು ಸಂಪರ್ಕ ಬಂದ ನಂತರ ಹಲವಾರು ಇಲ್ಲಿ ಪ್ರಾಚೀನ ಸ್ಮಾರಕ ಹೋರಾಟದ ಸಮಿತಿ ಅಧ್ಯಕ್ಷನಾಗಿ ಬೇರೆ ಬೇರೆ ಎಲ್ಲಾದ್ರೂ ಏನಾದ್ರೂ ಅವಾಗ ಅನ್ಯಾಯದಾಗ ಹೋಗಿ ನಾನು ಹೋರಾಟ ಮಾಡುವಂಥದ್ದು. ನನ್ನ ಜೊತೆ ಕಾರ್ಯಕರ್ತರು ಭಾಳಷ್ಟು ಜನ ಇದ್ರು. ಆ ಸಿಂಪತಿನೇ ಇಡೀ ಬಿಜಾಪುರ ಸಿಟಿ ಒಳಗೆ ಒಂದು ಸೈಡಾಗಿ ಓಟ್ ಹಾಕಿದ್ರು.
ಒಂದು ಸೈಡಾಗಿ ಓಟ್ ಹಾಕಿದ್ದಕ್ಕೆ ಹೈಯೆಸ್ಟ್ ಮತಗಳ ಅಂತರದಿಂದ ನಾನು ಆರಿಸ್ಕೊಂಡೆ. ಆ ಸಂದರ್ಭದಲ್ಲಿ ನಿಮ್ಗೆ ಎದುರಾಳಿ ಯಾರು ಇದ್ರು ಸರ್? 71,000 ಮತಗಳು ಎಮ್ ಎಲ್ ಉಸ್ತಾದ 45 40,000 25,000 ಡಿಫ್ರೆನ್ಸ್ ಆಯ್ತು. ವೋಟ್ ಡಿಫ್ರೆನ್ಸ್ ಭಾಳ ಮಂದಿ ಆಗೋದು. ಹೈಯೆಸ್ಟ್ ಮತ ತೊಗೊಂಡಿದ್ದೆ ಆಗಿನ ಟೈಮ್ದಾಗ ನಾನು. ಜಿಲ್ಲೆ ಇತಿಹಾಸದಲ್ಲಿ ಒಂದು ಹೈಯೆಸ್ಟ್ ಮತ ತಗೊಂಡು ಅನ್ನಂಗೆ ಆಗಿತ್ತು ಸರ್ ಅದು. ಸರ್ 2004ರಿಂದ ತಮಗೆ ಅಧಿಕಾರ ಇಲ್ಲ, ಯಾಕೆ ಅಧಿಕಾರ ಕೈ ತಪ್ತಾ ಇದೆ ಸರ್ ಪದೇ ಪದೇ? 2004ಕ್ಕೆ ನಾನು MLA ಆದೆ. ಆಮೇಲೆ ಮುಂದೆ ಮಂತ್ರಿ ಆದ 1.5 ವರ್ಷನಾಗ. ಮೊದಲೇ ಸಲ ಶಾಸಕ, ಮೊದಲೇ ಸಲ ಸಚಿವಾಗಿದ್ದು ಬಹುತೇಕ ಬಿಜಾಪುರದಾಗ ಭಾಳ ಮಂದಿ ಇಲ್ಲ. ಹೌದು ಸರ್. ಬಿಜಾಪುರಕ್ಕೆ MB ಪಾಲ್ರು ಇರ್ಲಿಕ್ಕಿಲ್ಲ, ಬಹುಶಃ ಶಿವಾನ ಪಾಲ್ರು ಇರ್ಲಿಕ್ಕಿಲ್ಲ. ಈಗ ಮಂತ್ರಿ ಆಗ್ಯಾರ ನಾಡಗೌಡರು ಇರ್ಲಿಕ್ಕಿಲ್ಲ ಬಹುತೇಕ. ಮತ್ತು ಯಾರ್ಯಾರು ಮಂತ್ರಿ ಆಗ್ಯಾರ ಅವ್ರು ಯಾರು ಬಹುತೇಕ ಮೊದಲೇ ಸಲ ಹಿಂಗೆ ನಾನು ನೆನಪಿಲ್ಲ ಅಷ್ಟು. ನನಗೆ ಗೊತ್ತಿದ್ದಂಗೆ ಅದು ನಂದು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಯಡಿಯೂರಪ್ಪನವರು, ಸದಾನಂದ ಗೌಡರು ರಾಜ್ಯಾಧ್ಯಕ್ಷ ಆಗಿದ್ರು ಅವಾಗ. ಅವರಿಬ್ಬರು ಸೇರಿ ನನಗೊಂದು ಅವಕಾಶ ಮಾಡಿಕೊಟ್ರು. ಸಣ್ಣ ವಯಸ್ಸಿನಲ್ಲೇ ನನಗೆ ಒಂದು ಮಂತ್ರಿ ಸ್ಥಾನ ಅವಕಾಶ ಸ್ವಲ್ಪ ದಿವಸ ಇತ್ತು, ಭಾಳ ದಿವಸ ಇರಲಿಲ್ಲ. ಸ್ವಲ್ಪ ದಿವಸ ಇದ್ದರು. ಇವತ್ತಿಗೂ ನಾನು ಕೆಲಸ ಮಾಡಿದಂಥ ಮಂತ್ರಿ ಕಾಲದಾಗ ಮಾಡಿರಿ ಜನ ಮಾತಾಡ್ತಾರೆ. ಮುಂದೆ ಮುಂದೂ ಟಿಕೆಟ್ ಕೊಟ್ಟರೆ ನನಗೆ. ಅವಾಗ ಭಾರಿ ವಿರೋಧ ಆಯ್ತು ನಮ್ಮಲ್ಲೆಲ್ಲ. ನನ್ನ ಜೊತೆ ಇದ್ದ ಕಾರ್ಯಕರ್ತರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರು. 15-14 ಜನ ಪಕ್ಷೇತರಾಗಿ ನಾನು ಕೆಡಬೇಕಂತ ನಿಂತಿದ್ರು. ಏನು ಮಾಡೋಕೆ ನಿಂತಿದ್ರು ಅವಾಗೆಲ್ಲ. 14 ಜನ ನಿಂತಿದ್ರು, 14-16 ಜನ ನಿಂತಿದ್ರು. ಇಬ್ಬರೇ ಮೈನಾರಿಟಿಯವರು ಇದ್ರು, ಮುಸ್ಲಿಮ್ಸ್ ಇದ್ರು. 16 ಜನ ಹಿಂದೂಗಳಿದ್ರು. ಅಷ್ಟು ದೊಡ್ಡ ದೊಡ್ಡ ಮಂದಿ ತಂದವರು, ನನ್ನ ಸಬ್ ಕಮ್ಯುನಿಟಿಯವ್ರು ನಿಂತಿದ್ರು, ನಮ್ಮ ಕಾರ್ಯಕರ್ತರು ನಿಂತಿದ್ರು ಕೆಲವೊಬ್ರು. ಆದರೂ ಕೂಡ ಮತ್ತೆ ಜನ ನನ್ನನ್ನು ಅವಾಗೂ ಕೂಡ 18,000 ಮತಗಳಿಂದ ಆರಿಸ್ತದ್ರು ಬಿಜಾಪುರದವರು. ಯಾರು ಒಬ್ಬರು ಬರ್ತಾರೆ ತತ್ತಿತ್ತಿಲ್ಲ. ಅದು ಆದ ನಂತರ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಬಸನಗೌಡಕ್ಕೆ JDSಗೆ ಹೋದರು. ಅವ್ರು JDS ನಿಂತರು, ನಾನು BJP ಸ್ಪರ್ಧೆ ಮಾಡಿದೆ. ಮತ್ತು ಅವಾಗ ಗೊತ್ತಲ್ಲ ಹಿಂದೂಗಳು ವೋಟ್ ಸ್ಪ್ಲಿಟ್ ಅದು ಕೆಲವೊಂದು ಏನೇನಾಯಿತು. ಅವಾಗ ಬಿದ್ದ ನಂತರ ನನಗೆ 2 ಸಲ ಟಿಕೆಟ್ ತಪ್ಪಿ ಹೋಗ್ಯದ. ಆದರೂ ಪಕ್ಷ ಒಂದೇನೋ ನನ್ನ ಹಿಂದಿನ ಕಾಲದಲ್ಲಿ ಗುರುತಿಸಿದಂಥದ್ದು. ನನ್ನ ಮನಸ್ಸು ಕೂಡ ಬೇರೆ ಪಾರ್ಟಿಗೆ ಹೋಗ್ಬೇಕು ಅನ್ನುವಂಥದ್ದು ಆಗ್ತಾ ಇಲ್ಲ. ಬೇರೆ ಪಾರ್ಟಿಯವರು ಆಹ್ವಾನ ಇದ್ರೂ ಕೂಡ ನಾನು ಹೋಗಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಅವಕಾಶಗಳು ಇನ್ನೂ ತನಕ ಸಿಕ್ಕಿಲ್ಲ. ಅದು 4 ಸಲ ಸ್ಪರ್ಧೆ ಮಾಡೀನಿ ನಾನು. ಓಕೆ ಸರ್. ಸರ್ ಯಾಕೆ ಸರ್ ತಮ್ಮ ಪದೇ ಪದೇ ತಮ್ಮ ಸಾಮರ್ಥ್ಯ ನಡೆದ ರಾಜಕಾರಣದ ವ್ಯವಸ್ಥೆ ಒಳಗೆ ಏನೇನು ಹೆಚ್ಚು ಕಮ್ಮಿ ಹಾಕಿರ್ತಾವೆ. ಯಡಿಯೂರಪ್ಪ ಅವರು ಬೇಕಂತ ಅವ್ರನ್ನ ತೊಗೊಂಡ್ರು. ಅವಾಗ JDSನಾಗಿದ್ದರು. ಅವಾಗ ನಾನೇ MLA ಟಿಕೆಟ್ ಸಿಗ್ತದೆ ನನಗೆಲ್ಲರಿಗೂ ನಿರೀಕ್ಷೆ ಇತ್ತು. ಬಸನಗೌಡರು ತೊಗೊಂಡು ಕೊಟ್ಟರು. 2ನೇ ಸಲ ಏನೋ ಅವಕಾಶ ಸಿಕ್ಬಿಡ್ತದೆ ಮತ್ತೆ ಟ್ರೈ ಮಾಡಿದ್ವಿ. ಮೊನ್ನೆನೂ ಕೂಡ ಕೊನೆ ಹಂತದವರೆಗೂ ನಮ್ಮದೇ ಇದ್ರೂ ಕೂಡ ಅದು ಮತ್ತೆ ಅವಕಾಶ ತಪ್ಪಿಸ್. ಇದು ರಾಜಕಾರಣ ವ್ಯವಸ್ಥೆ ಇರ್ತದ್ರಾಗ. ಅವ್ರಿಗೆ ಯಾರಿಗೆ ನೀವು ತಪ್ಪು ಮಾಡಿದ್ರೆ ಹೇಳೋಕ್ಕಿಂತ ಯಾರು ತಪ್ಪು ಮಾಡ್ರೆ ಅವ್ರಿಗೆ ಗೊತ್ತಾಗ ನಾವು ತಪ್ಪು ಮಾಡಿವಿ ಅಂತೇಳಿ ನಾ ಹೇಳೋದೇನು ಅರ್ಥ ಇಲ್ಲ ಇದ್ರಾಗ. ಓಕೆ ಸರ್. ಯತ್ನಾಳವ್ರಿಗಿಂತನೂ ಪಟ್ಟಣ ಶೆಟ್ಟಿ ಅವ್ರದ್ದು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಬೆಂಬಲ ಇದೆ ಸರ್. ಅದು ಅದ್ರ ಸಹಿತ ಪಕ್ಷಕ್ಕೆ ತಾವೊಬ್ಬ ನಿಷ್ಠಾವಂತ ನಾಯಕ. ನಾನು ಅದೇ ಹೇಳಿಲ್ಲ, ಈ ಬೇರೆ ಪಾರ್ಟಿಯಿಂದ ನನಗೆ ಆಹ್ವಾನ ಬಂದರೂ ಕೂಡ ನಾನು ಹೋಗಿಲ್ಲ. MLA ಟಿಕೆಟ್ ನನಗೆ 2 ಸಲ ತಪ್ಪಿಸ್ತಕ್ಕರೂ ನನಗಿತ್ತು. ಬೇರೆ ಬೇರೆ ಪಾರ್ಟಿಯಿಂದ ಕಾಂಗ್ರೆಸ್ಸು JDS ಅವಕಾಶ ಇದ್ದು ಆದರೆ ನಾನು ಮನಸ್ಸು ಒಪ್ಪಲಿಲ್ಲ. ಅಧಿಕಾರ ಸಂಬಂಧನೇ ಪಕ್ಷ ಬಿಡೋದು ಬೇಡ ಅನ್ನುವಂಥದ್ದು ನನಗೊಂದೇನೋ ಮನಸ್ಸಿನಾಗಿರೋದ್ರಿಂದ ನಾನು ಹೋಗಲಿಲ್ಲ. ಮತ್ತು ಇದೊಂದು ಪಕ್ಷದಂಥ ಸಿದ್ಧಾಂತಗಳು ನನಗೆಲ್ಲ ಹೋರಾಟದ ಕಲಿಸಿದ್ದಂಥ ಪಕ್ಷ ಅಧಿಕಾರ ಕೊಟ್ಟಿತ್ತು ನನಗೆ. ಓಕೆ ಸರ್. ನಾನು ಮೆಚ್ಚಿ ಬಂದಿದ್ದಂತ ನನಗೆ ಯಾರನ್ನೂ ಫೋರ್ಸಿಬಲಿ ಕರೋದಿಲ್ಲ ಅಥವಾ ಗೊತ್ತಿಲ್ಲ ಬಂದಿಲ್ಲ. ನಾನು ಅದನ್ನು ನೋಡಿಕೊಂಡು ಇವರೆಲ್ಲ ಕಾಶ್ಮೀರ ಸಂಬಂಧ ಹೋರಾಟ ಮಾಡ್ತಾರೆ, ರಾಮ ಮಂದಿರ ಸಂಬಂಧ ಹೋರಾಟ ಮಾಡ್ತಾರೆ, BJP ಪಾರ್ಟಿಯಲ್ಲಿ ಈ ಇದ್ದಂಥ ಸಿದ್ಧಾಂತದಿಂದ ನಾನು BJP ಬಂದಿದ್ದು ಗೊತ್ತಿಲ್ಲ. MLA ಆಗ್ಬೇಕಂತ ಬಂದಿಲ್ಲ. ಅಲ್ಲಿದ್ರೆ ಇಂಥವ್ರು ಒಂದೇನೋ ಧರ್ಮಕ್ಕಾಗಿ ದೇಶಕ್ಕಾಗಿ ಹೋರಾಡ್ತದೆ ಪಾರ್ಟಿ. ಫಸ್ಟ್ ಬಂದಿದ್ದೆ ದೇಶಕ್ಕಾಗಿ ಹೋರಾಡ್ತದೆ, ತಿರಂಗ ಹರ್ಸಕ್ಕೆ ಹೊಂಟ್ರೆ ಇವರು ಜೋಶಿಯವರು ಅಂತ ನಾನು ಅವಾಗ ಹೋರಾಟದಲ್ಲಿ ಬಂದಿದ್ದೆ. ಅದಕ್ಕಾಗಿ ನಾನು ಪಕ್ಷದಿಂದ ಇನ್ನೂ ಅಧಿಕಾರ ಸಿಗ್ತದೆ ಬಿಡ್ತದೆ ಗೊತ್ತಿಲ್ಲ. ಮುಂದೆ ಇರುವವರೆಗೂ ಕೂಡ ನಾನು ಎಷ್ಟು ಸಾಧ್ಯದ ಅಷ್ಟು ದಿವಸ ಪಕ್ಷದ ಸಂಘಟನೆ ತೊಡಕೊಂಡು ಸಕ್ರಿಯವಾಗಿ ಮತ್ತು ಸಮಾಜ ಸೇವೆ ಮಾಡ್ಕೊಂಡು ಇರಬೇಕು ಅನ್ನುವಂಥ ಆಸೆ ಇದೆ ನನಗೆ. ಓಕೆ ಸರ್. ಯತ್ನಾಳ್ ಹಾಗೂ ಶೆಟ್ಟರ್ ನಡುವೆ ವೈಮನಸ್ಸು ಯಾಕೆ ಸರ್? ಏನೋ ಅವ್ರ ದುರ್ದೈವ ನಾನು ದುರ್ದೈವ ಗೊತ್ತಿಲ್ಲ. ಯಾರ ಮಾತು ಕೇಳಿದ್ರು ಗೊತ್ತಿಲ್ಲ. ಅವ್ರಿಗೆ ಸ್ವಲ್ಪ ಸಣ್ಣ ಮನಸ್ಸು ಬರ್ತವ್ರು, ಸಣ್ಣ ಮನಸ್ಸು ಮಾಡ್ಕೊಂಡ್ರವ್ರು. ಎಲ್ಲ ನಾವೆಲ್ಲ ಹಿಂದಕ್ಕೆ ಸ್ನೇಹಿತರಿದ್ದೀವಿ. ಅದು ಹೇಳಿದೆ ನಾನು 99 ಭಾರಿ ಸ್ನೇಹಿತರಿದ್ದೀವಿ ನಾವು. 90ನೇ ಇಸ್ವಿ ಹಿಡ್ಕೊಂಡು ಅವ್ರ ಜೊತೆ ಇದ್ದೇವೆ ನಾವೆಲ್ಲ. ದುರ್ದೈವ ಹೇಳಿಲ್ಲ, ಯಾವುದೋ ಒಂದು ದುರ್ದೈವ. ಮತ್ತು ಅವ್ರು ಇನ್ನೊಮ್ಮೆ ಯಾಕೆ ಬೆಳಿತಿದ್ರು ಹಂಗೆ ಗೊತ್ತಿಲ್ಲ. ನಮ್ಮನೆಲ್ಲ ಇಟ್ಕೊಂಡಿದ್ದು ಇನ್ನೂ ಹೆಚ್ಚಿಗೆ ಅವಾಗ ಈ ಲೆವೆಲ್ ಅವಾಗ ಹಿಂದಕ್ಕೆ ಬರ್ತಿತ್ತು ಅವ್ರಿಗೆ. ಆದರೆ ಅದು ಹೇಳಿದ್ರು ತಿಳ್ಕೊಳ್ಳಿಲ್ಲ ಅವ್ರು ಅವಾಗ. ಅವ್ರ ಗಾಡಿ ಅವ್ರು ಹೊಡೆದ್ರು, ನಮ್ಮ ಗಾಡಿ ನಾವು ಹೊಡ್ಕೊತ ಹೊಂಟಿವಿ ಅಷ್ಟೇ. ನಮ್ಮದು ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿರೋದು. ನನ್ನ ಜಾಸ್ತಿ ಜನ ಕಾರ್ಯಕರ್ತರು ನನ್ನನ್ನು
ಲೈಕ್ ಮಾಡ್ತಾರೆ, ಪಕ್ಷಕ್ಕೆ ನಿಷ್ಠೆ ಅದಾರ ಅಂತೇಳಿ ನನಗೆ ಹೆಚ್ಚು ಜನ ಮಾಡ್ತಾರೆ. ಮತ್ತು ನಾನು ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿದ್ದೀನಿ. ಹಿಂಗೆ ಆಟೋಮೆಟಿಕ್ಕಾಗಿ ನಾನು ಯಾವುದೋ ಹವಾದಾಗ ಭಾಷಣ ಹೊಡೆದು ಕಾರ್ಯಕರ್ತರಿಗೆ ಅಥವಾ ಇವರಿಗೇನೋ ಮೂಡಿ ಮಾಡಿ ಫಾಲೋವರ್ಸ್ ಮಾಡ್ಕೊಂಡಿಲ್ಲ. ನಿಜವಾಗಿಯೇ ನಾನು ಸ್ನೇಹ ಇಟ್ಕೊಂಡು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಪಕ್ಷದಲ್ಲಿ ಪ್ರಾಮಾಣಿಕ ಇದ್ಕೊಂಡೇ ನಾನು ಎಲ್ಲರ ಕಾರ್ಯಕರ್ತರ ಜನರ ಮನಸ್ಸನ್ನು ಗೆದ್ದಿದ್ದೀನಿ ಅಷ್ಟೇ. ಹಿಂಗಾಗಿ ನಾನು ಸ್ವಲ್ಪ ಜನ ನನ್ನ ಜೊತೆ ಜಾಸ್ತಿ ಇರ್ಬೋದು ಅನಿಸ್ತದೆ ನನಗೆ. ಓಕೆ ಸರ್. ಇಲ್ಲ, ಯತ್ನಾಳ್ ಅವರು ಶೆಟ್ಟರ್ನವ್ರು ಮೂಲ ಗುಂಪು ಮಾಡ್ತಿದ್ದಾರೆ ಅನ್ನೋ ಒಂದು ಮಾತೇನು? ಯಾರೋ ಅವ್ರಿಗೆ ಇರೋರಿಲ್ಲ. ಮತ್ತು ರಾಜಕಾರಣದಲ್ಲಿ ಅವರು ಭಾಳ ವೇಗವಾಗಿ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಅವ್ರ ಮಾತುಗಳು ಅವ್ರಿಗೆ ಮುಳ್ಳಾಗ್ಯಾವ, ಅವ್ರ ವರ್ತನೆನೇ ಅವ್ರಿಗೆ ಮುಳ್ಳಾಗ್ಯಾವ. ಮತ್ತು ನಾನು ಅಂತದ್ದು ಭಾಳಷ್ಟು ಅವ್ರಿಗೆ ಬಂದುಬಿಟ್ಟದ. ಈಗಾಗಲೇ ಭಾಳಷ್ಟು ನಾನು ಸಿ ಎಮ್ ಆಗಿಬಿಟ್ಟಿನಿ, ಆಲ್ರೆಡಿ ಆಗಿಬಿಟ್ಟಿನಿ, ಮುಹೂರ್ತ ಫಿಕ್ಸ್ ಮಾಡೋದು ಒಂದು ಉಳಿದ ಅನ್ನುವಂಥ ಭಾಷಣಗಳವ್ರು ನಾವು ಕೇಳಿದ್ದೀವಿ. ಅರ್ಥ ಇಲ್ಲದಂಥ ಹೇಳಿಕೆಗಳನ್ನು ಕೊಡ್ತಾರೆ ಅವರು. ಅವ್ರೇನು ಭಾಳ ಹಿಂದುತ್ವ ಅಲ್ಲ, ಹಿಂದುತ್ವ ಬಂದಿದೆ ತಮ್ಮ ವೈಯಕ್ತಿಕವಾಗಿ, ಯಾರು ಧರ್ಮದ ಸಂಬಂಧ ಬಂದವರಲ್ಲ ಅವರು. ತಾವು ಬೆಳಿಬೇಕು, ಇದು ಹಿಂದುತ್ವದಿಂದ ನನಗೆ ಹೆಸರು ಹಾಕ ತಿಳ್ಕೊಂಡು ಹಿಂದುತ್ವ ಮಾಡತ್ತಾರ. ಅವ್ರ ಮೂಲ ಹಿಂದುತ್ವವಾದಿನೇ ಅಲ್ಲ ಅವರು. ಪರಿವಾರದಲ್ಲಿ ಇದ್ದವ್ರು ಅದಾರ, ಇಲ್ಲ ಅನ್ನಂಗಿಲ್ಲ. ನಾನು ಪರಿವಾರದಲ್ಲಿ ಇದ್ದ ಅವರು ಇದ್ದವ್ರು ಇದ್ರ ಕಡೆ ಅವ್ರ ಮೂಲ ಹೆಂಗ ಪ್ರಮೋದ್ ಮುತಾಲಿಕರು, ತೊಗಾಡೆ ಅವರು, ಉಮಾಭಾರತಿ ಅವರು, ವಿನಯ್ ಕಟಿಯಾರ್ ಅವರು, ಸ್ವಾತಿ ರಿತಂಬಾರ್ ಅವರು, ಇವ್ರೇನಲ್ಲ ಹಿಂದುತ್ವ ಪ್ರತಿಪಾದನೆ ಮಾಡ್ಕೊತ ಬಂದವರು. ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಗಡೆ ಅವರು MP ಇದ್ರಲ್ಲ, ಈ ಸಲ ನಿಂತಿಲ್ಲ ಅವರು, ಅಂಥವ್ರೆಲ್ಲ ನಿಜವಾಗಿ ಹಿಂದುತ್ವದ ಇದರಲ್ಲಿ ಬಂದಂಥವ್ರು. ಇವ್ರು ನಡು ಬಂದವರು. ಇವರು ಭಾಳ ಮಂದಿ ಗೊತ್ತಿಲ್ಲ, ನಿಮಗೂ ಯಾರಿಗೂ ಗೊತ್ತಿಲ್ಲ, ರಾಜಕಾರಣ ಭಾಳ ಮಂದಿ ಗೊತ್ತಿಲ್ಲ. MP ಪಾಲ್ರಿಗೂ ನೆನಪಿರಲಿಲ್ಲ, ನಾನೇ ಅವ್ರು ನೆನಪು ಮಾಡಿದೆ ಅವ್ರಿಗೆ. ಇವರು ಭಾಳ ಮಂದಿ JDS ಹೋಗಿಂದ ಟೆಪ್ಪಿಗೆ ಹಾಕ್ಕೊಂಡಾರ. ಮುಸ್ಲಿಮ್ಸ್ದು ನಮಾಜ್ ಬಿದ್ದರ್ತೈತಿ. ಅದಕ್ಕಿಂತ ಒಂದು ಹೆಚ್ಚಿನ ಸಂಗತಿ ನಾನು ಹೇಳಿದ ಪ್ರಶ್ನೆ ಭಾಳ ಸಲ, ಇವ್ರು BJP MP ಇದ್ದಕ್ಕರೇ ನಮಾಜ್ ಬಿದ್ದಾರೆ. ಅವರು BJP MP ಇದ್ದಕ್ಕರೇ ಇಲ್ಲಿ ಕಡ್ಡ ಮಸೀದಿಯೊಳಗೆ ಇವರು MP ಪಾಲ್ರು, ಸೋಮನಗೌಡರು ತಂದಿಯವರು, ಅವ್ರು ಕಾಂಗ್ರೆಸ್ದಾಗಿದ್ರು. ಆಗ ಇವ್ರು ಕೂತಿದ್ದು ನಾನೇ ಕಣ್ಣಾರ ನೋಡೀನಿ. ನಾವು ಪೇಪರ್ ಒಂದು ತೆಗೆದಿರಲಿಲ್ಲ ಅಂತ ಹವ್ಯಾಸ ಇರಲಿಲ್ಲ, ಪೇಪರ್ ತೆಗೆದಿರ್ಬೇಕು, ಮುಂದೆ ಏನು ಮಾಡಬೇಕು ಇವರಿಗೆ ಅಂತ ಹೇಳಿಲ್ಲ. ನೋಡಿ ಎಷ್ಟೋ ಮಂದಿ ನನಗೆ ಹೇಳಿದ್ರು, ಏನ್ರಿ ನಿಮ್ಮ MP ನಮಾಜ್ ಬೀಳಾತಂತ ಎಷ್ಟೋ ಮಂದಿ ದೊಡ್ಡ ಫೋನ್ ಮಾಡಿದ್ರು. ಅವಾಗೆ ನೋಡಿ, ಅವಾಗೆ ಇವ್ರು ಇಲ್ಲಿ ಉಮರ್ ತಗೋ ಇದ್ದ, ನಿಮ್ಮ ದೋಸ್ತ್ ಇದ್ರಿ ಇವ್ರದ್ದು. ಪ್ರತಿ ರಂಜಾನ್ ಇದ್ರ ಟೈಮ್ ಹಬ್ಬದಾಗ ಹೋಗಿ ಅವ್ರದೇ ಡ್ರೆಸ್ ಹಾಕೊಂಡು, ಅವ್ರ ಪಠಾಣ್ ಡ್ರೆಸ್ ಹಾಕೊಂಡು, ಟೆಪ್ಪಿಗೆ ಹಾಕೊಂಡು ಸುರ್ಕು. ಮತ್ತು ಆಮೇಲೆ JDS ಬಂದರು. BJP ಇದ್ದಕ್ಕೇ ಇದನ್ನ ಮಾಡ್ಯಾರ ಅವರು. BJP ಇದ್ದಕ್ಕರೆ ಮಾಡ್ಯಾರ ಇವರು. ಭಾಳ ಮಂದಿ JDS ಹೋಗಿ ಮಾಡ್ಯಾರ ತಿಳ್ಕೊಂಡ್ರು, BJP ಇದ್ದಕ್ಕರೆ ಮಾಡ್ಯಾರ. ನನಗೆಲ್ಲ ಅವ್ರ ಹೆಸರು ನೆನಪರು, ಯಾರು ಪಕ್ಕ ಕೂತು ಇದು ಮಾಡ್ಯಾರ, ಪ್ರೇಯರ್ ಮಾಡ್ಯಾರ, ಎಲ್ಲರಿಗೂ ಗೊತ್ತು. ಅದಕ್ಕೆ ಅವರು ಧರ್ಮದ ಸಂಬಂಧ ಬಂದಲ್ಲ, ತಮ್ಮ ಸಂಬಂಧ ತಾವು. ಈಗೇನೋ ಒಂದು ಟ್ರೆಂಡ್ ಇದೆ ಯುವಕರದ್ದು ಒಂದೆಲ್ಲ ಹಿಂದುತ್ವ ಬಗ್ಗೆ. ಈ ಕಡೆ ರಾಮ ಮಂದಿರ, ಮೋದಿಯವ್ರು ಬಂದ ನಂತರ ಹಿಂದುತ್ವಕ್ಕದು ಹೆಚ್ಚು ಒಂದು ಬಂದ. ಕಾಶ್ಮೀರ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯಗಳನ್ನ ಮೋದಿಯವರಿಂದ ಏನೋ ಪ್ರೇರಿತರಾಗಿ ಎಲ್ಲ ಇವತ್ತು ಕಾರ್ಯಕರ್ತ ಭಾಳಷ್ಟು ದೇಶಭಕ್ತಿ, ಧರ್ಮದ ಬಗ್ಗೆ ಜಾಗೃತಿ ಮೂಡ್ತಾ ಇದೆ. ಅದನ್ನ ಗೊತ್ತಾಗಿ ಇವರು ಅದನ್ನು ಹೊಸ ಡ್ರೆಸ್ ಹಾಕೊಂಡು ಬಂದಾರ. ಅಂದ್ರೆ ಸೋಂಗ್ ಹಾಕೋತಾರ ಹಳ್ಳ್ಯಾಗ ಸೋಂಗ್ ಹಾಕೊಂಡ್ರ ನೋಡ್ತಾರ, ನಾಟಕ ಕಂಪ್ನಿ ಸೋಂಗ್ ಹಾಕೋತಾರ. ಹಂಗೆ ಇದಾದ್ರೆ ನನಗೆ ಮತ್ತೆ ಹೆಸರು ಬರ್ತದೆ, ಇದ್ರಾಗ ಬಂದಾರ ಅಷ್ಟೇ. ಇವರು ಧರ್ಮ ಸಂಬಂಧ ಅಲ್ಲ, ತನ್ನ ಸಂಬಂಧ ಬಂದ. ಓಕೆ ಸರ್. ಜಿಲ್ಲೆಯಲ್ಲಿ ಯತ್ನಾಳ್ ಅವರು BJP ಇದ್ರೆ ಒಂದು BJP ಬೆಲೆ ಐತಿ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ. ಯತ್ನಾಳ್ ಅವರು ಇದು ಬಿಟ್ರೆ BJP ಏನೂ ಇಲ್ಲ. ಅವರು BJP ಬಿಟ್ಟು ಹೋಗಿ ಎಲ್ಲಿ ಸಕ್ಸಸ್ ಆಗಿಲ್ಲ ಅದನ್ನು ಗೊತ್ತೈತಿ ಅವ್ರಿಗೆ. ಅವ್ರೇನು ಸಕ್ಸಸ್ ಆಗಿ JDS ಹೋದ್ರೆ ಗೆದ್ರ, ಏನು ಗೆಲ್ಸದ್ರ ಮಂದಿಗೆ, ಏನೂ ಮಾಡಿಲ್ಲ. 2004 ನಾನು MLA ಆದ ನಂತರ ನೆಕ್ಸ್ಟ್ 2008 ಎಲೆಕ್ಷನ್ ಆಯ್ತು. ಅವ್ರ ಜೋರಿಪುರಿಗಿಂದ 20,000 ಲೀಡ್ಲಿ ಬಿದ್ದರು ಇವರು BJP ಇಂದನೇ. ಇದೇ ನಡಳಿ ವಿರುದ್ಧ 20-30 ಸಲ ಬಿದ್ದು, ಒಟ್ಟು 20,000 ಬಿದ್ದಿದ್ದು ಇವ್ರಿಗೆ. ಭಾರಿ ಪ್ರಭಾವಿ ಎಕ್ಸ್ ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಐತಿ ಇವ್ರದ್ದು. ಆಗ ಏನೋ ಮೋದಿಯವ್ರು ಇಷ್ಟು ಹವಾ ಇರಲಿಲ್ಲ. ಅವಾಗ ಅದ್ವಾನಿಯವ್ರ ಹವಾ ಇತ್ತು ಅವಾಗ ಭಾಳಷ್ಟು. ಅದ್ವಾನಿಯವ್ರ ಹೆಸರು ಭಾಳ ಇತ್ತು. ಅದ್ವಾನಿಯವ್ರು ನಮ್ಮ ಹಿರಿಯ ನಾಯಕರು ಭಾಳ ದೊಡ್ಡ ಪ್ರಮಾಣದಾಗ ಹೆಸರು ಇತ್ತು ರಾಜ್ಯ ದೇಶದಾಗ. ಅದ್ವಾನಿಯವ್ರ ಪ್ರಚಾರಕ್ಕೆ ಬಂದಿದ್ದು ಇವರು, ನಂದು ಮೋದಿಯವ್ರು ಬಂದಿದ್ರು. ಮೋದಿಯವ್ರು ಇನ್ನೂ ಗುಜರಾತ್ಗೆ ಸೀಮಿತ ಇದ್ರು ಅವಾಗ. ಅದಕ್ಕೆ ಅದ್ವಾನಿಯವ್ರು ಬಂದ್ರು ಇವ್ರಿಗೆ 20,000 ಓಟ್ ಬಿದ್ದು. ಅವಾಗ 20,000 ಲೀಡ್ಲಿ ಬಿದ್ರು, 20,000 ಓಟ್ ಬಿದ್ದ, ಇನ್ನೊಂದು ನೆನಪಿಲ್ಲ ನನಗೂ. ಅಲ್ಲಿ ಬಿದ್ದಿದ್ದು 20,000 ಲೀಡ್ಲಿ ಬಿದ್ದರು ಇವರು. ಮತ್ತು ಇವ್ರದ್ದೇ ಹಂಗೆ ಶಕ್ತಿ ಅಂತ ಹೇಳ್ತಾರೆ. ಹಂಗಿದ್ರೆ ಗೆಲ್ಬೇಕಾಗಿತ್ತಲ್ಲ ಅಲ್ಲಿ, ಅಲ್ಲಿ ಅಟ್ಲೀಸ್ಟ್ ಫೈಟರ್ ಮಾಡ್ಬೇಕಾಗಿತ್ತಲ್ಲ ಅಲ್ಲಿ. ಫೈಟು ಮಾಡೋಕ್ಕಾಗಿಲ್ಲ ಇವ್ರಿಗೆ. ಇವ್ರದ್ದು ಇಲ್ಲದೆ BJP ಆ ಟೈಮ್ದಾಗ ನಾವು 5 ಸೀಟ್ ಆರಿಸ್ಕೊಂಡು ಬಂದಿವಿ. ನಾನು ಮತ್ತೆ ಹೊಳೆ ಆರಿಸಿ ಬಂದೆ, ಒಂದು 4-5 ಮಂದಿ ಜಿಲ್ಲೆಯೊಳಗೆ ಆರಿಸಿ ಬಂದಿವಿ. ಆಯ್ತು, ಹೋದ ಸಲ ಇವರು MLA ಇದ್ರಲ್ಲ ಇಲ್ಲಿ, ಇವ್ರು ಪ್ರಭಾವಿತ 4-5 ಸೀಟ್ ಬರ್ಬೇಕಾಗಿತ್ತು ಇವ್ರು ಪ್ರಭಾವ ಮೇಲೆ. ಬೇರೆ ಜಿಲ್ಲಾ ಪ್ರವಾಸ ಹೋಗಿ ಮಾಡೋದಲ್ಲ, ನಮ್ಮ ಜಿಲ್ಲಾದಾಗ ಒಂದು ಸೀಟ್ ತರಕ್ಕಾಗಿಲ್ಲ ಇವ್ರಿಗೆ.
ಹೋಗಿರು ಇಂಡಿ ಪ್ರಚಾರಕ್ಕೆ ಹೋಗಿದ್ರು ಮತ್ತು ಎಲ್ಲೆಲ್ಲ ಪ್ರಚಾರಕ್ಕೆ ಹೋಗಿರು ಇಂಡಿ ಎಲ್ಲೇ ಒಂದು 3 ಕ್ಷೇತ್ರಕ್ಕೆ ಹೋಗಿದ್ರು, ಬೇರೆ ಕಡೆ ಇವರೆಲ್ಲೇ ಪ್ರಚಾರ ಒಂದು ಸೀಟ್ ಆರಿಸಿ ಬಂದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಯತ್ನಾಳ ಪಕ್ಷಕ್ಕೆ ಅವಶ್ಯ ಅದೇ ಅಲ್ಲ, ಚುನಾವಣೆಯನ್ನು ಹಿನ್ನೆಲೆಯನ್ನು ತುಲನೆ ಮಾಡಿ ಪಾರ್ಟಿಯವರು ಹಿಂದಿನ ಚುನಾವಣೆಗಳು ಏನು ತಿರುಗಾಡಾರ, ಎಲ್ಲಿ ಸೀಟ್ ಬಂದಾವ, ಜಿಲ್ಲೆಯೊಳಗೆ ಎಷ್ಟು ಇವ್ರಿಗೆ ಹೆಲ್ಪ್ ಆಗ್ಯದ, ಇಲ್ಲಿ ಇವರಿಂದ ಹೆಲ್ಪ್ ಆಗ್ಯದ ಅನ್ನುವಂಥದ್ದು ಎಲ್ಲಿ ಆಗಿದೆ ಇವರಿಗೆ ಅನಿವಾರ್ಯ ಅದ. ಈಗ ಮುನ್ಸಿಪಾಲಿಟಿ ಸೀಟ್ ನಾನು 17 ಸೀಟ್ ತಂದೀನಿ ಅಂತ ಹೇಳ್ತಾರೆ ಇವರು. ನಾನು MLA ಇದ್ದಕ್ಕೂ 13 ಸೀಟ್ ತಂದೀನಿ, 13-14 4 3 ಸೀಟ್ ಬಂದವ, ಸೀಟಾಗ 14 ಬಂದವ, ಒಂದೇ ಸೀಟ್ ಹೆಚ್ಚಿಗೆ ಬಂದ ಸೀಟ್ಗಳು ಎಲ್ಲಿ ಹೆಚ್ಚಿಗೆ ಬಂದೈತಿ. ಅವಾಗ ನಾವು ಇದೇ ರಜಪೂತ್ ಅದಲ್ಲ ಏನು ಅವ್ರಿಗೆ ಬೇಕೋ ತಡೆಯಾಡತ್ತಾರಲ್ಲ, ಅವ್ರಿಗೆ ನಾನು ಅವಾಗೇ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ನಾನೇ ಮಾಡೀನಿ, ಅವಿರೋಧ ಆಯ್ಕೆ ಮಾಡಿವಿ. ಇವ್ರು ಪ್ರಥಮ ಬಾರಿಗೆ BJP ನನ್ನ ಇದರಲ್ಲಿ ಅಧಿಕಾರ ಹಿಡಿತು ಅಂತ ಹೇಳ್ತಾರೆ ಇವರು. ನಾವು MLA ಇದ್ದಕ್ರೇ ಪ್ರಶಾಂತ್ ಸಿಂಗ್ ರಜಪೂತ್ಗೆ ಅಧ್ಯಕ್ಷ ನಾನೇ ಮಾಡಿದ್ರು. ಏನದಲ್ಲ ರಜಪೂತ್ ಅವ್ರಿಗೆ ಏನೋ ಸ್ವಲ್ಪ ವ್ಯತ್ಯಾಸ ಬಂದದ, ಏನು ಅವ್ರು ಬೇಯತ್ತಾರ, ಅವ್ರ ಅಧ್ಯಕ್ಷ ನಾನೇ ಮಾಡೀನಿ. ಅವ್ರಿಗೆ ಕೇಳಿ ಹೇಳ್ತಾರ ಯಾವ ವಿರೋಧ ಆಯ್ಕೆ ಮಾಡಿಸಿ ನಾವು, ನಮ್ಮ ಇಲ್ಲ 15 ಸೀಟ್ ಇದ್ದು ಪಕ್ಷೇತರದವ್ರೆಲ್ಲ ನಮ್ಗೆ ಸಪೋರ್ಟ್ ತೊಗೊಂಡೋಗಿ ಯಾರು ವಿರೋಧಿ ಹೋಗಲಿಲ್ಲ. ಜಿಲ್ಲೆಯಲ್ಲೇ ಯತ್ನಾಳದ ಮೇಲ್ಗೈ ಅದೇ ಹೇಳ್ತೀನಿ, ನಮ್ಮ ಪಾರ್ಟಿಯವರು ಏನೋ ಯಾವುದೋ ಕಾರಣಕ್ಕೆ ಒಂದು 2 ಸಲ ಟಿಕೆಟ್ ಕೊಟ್ಟಿದ್ದಕ್ಕೆ ಮೇಲ್ಗೈ ಆಗ್ಯದ. ಅದು ಬಿಟ್ಟರೆ ಏನದ, ಏನು ಇಲ್ಲೇ ಅಲ್ಲ. ಏನದು ಹೇಳ್ರಿ ಅವ್ರದ್ದು ಮೇಲ್ಗೈ ಅಂದ್ರೆ ಏನು? ಒಂದು 8-10 ಮಂದಿ MLA ಫಾಲೋವರ್ ಅದಾರ, ಯಾರದಾರ ಜಿಲ್ಲೆಯೊಳಗೆ ಫಾಲೋವರ್? ಒಂದು 8-10 ಮಂದಿ MLA ಬಿಟ್ಟು ಹೋದ್ರ, ಇವ್ರಿಗೆ ಹೊರಗೆ ಹೋಗೋಣ. ಎಷ್ಟು ಮಂದಿ ಬಿಟ್ಟು ಹೋದ್ರು ಪಾರ್ಟಿ? ಯಾರು ಬಿಟ್ಟು ಹೋಗಿಲ್ಲ. ಒಂದು 2 ಏನೋ ಮುನ್ಸಿಪಾಲಿಟಿ ಮೆಂಬರ್ ಸ್ಟೇಟ್ಮೆಂಟ್ ಕೊಟ್ಟರು, 1-2-3 ಮಂದಿ ಪದಾಧಿಕಾರಿ ಸ್ಟೇಟ್ಮೆಂಟ್ ಕೊಟ್ಟರು. ಅದು ಅವು ನೋಡೇ ಪದಾಧಿಕಾರಿ ಮಾಡಿದ್ರು, ಅವ್ರು ಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಅದು ಬಿಟ್ಟರೆ ಏನು ಇಫೆಕ್ಟ್ ಆಗಿದೆ ಇವತ್ತು ಪಕ್ಷಕ್ಕೆ? ಏನು ಇಫೆಕ್ಟ್ ಆಗಿಲ್ಲ. ಹೋದ ಸಲ ಇದೇ ಚುನಾವಣೆ MP ಚುನಾವಣೆ ಒಳಗೆ ಇರಲಿಲ್ಲ ಇಲ್ಲಿ. ಇದೇ ರಮೇಶ್ ಜಿಗಜಿನ್ ಸಾಹೇಬ್ರ ಚುನಾವಣೆ ಮಾಡಲಿಲ್ಲ ಇವರು, ಬರಲಿಲ್ಲ. ಸಿಟಿ ಒಂದು ದಿವಸನೂ ಬರಲಿಲ್ಲ. ಇವ್ರು ಪ್ರೆಸೆಂಟ್ MLA ಇದ್ರು ಬರಲಿಲ್ಲ. 10,000 ಲೀಡ್ ಆಯ್ತು ಇಲ್ಲಿ, 10-12,000 ಲೀಡ್ ಮಾಡಿದ್ವಿ. ಈ ಸಲ ಇಲ್ಲೇ ಇದ್ದು ಸಕ್ರಿಯವಾಗಿ ಓಡಾಡಿದ್ರು, 10,000 ಡೌನ್ ಆಯ್ತದು. ಹೆಂಗೆ ಇವ್ರ ಶಕ್ತಿ ಅಂತ ಹೇಳ್ತೀರಿ? ಇವರು ಮಾಡಲಿಲ್ಲ ಎಲೆಕ್ಷನ್, ಹೋದ್ಸಲ MP ಎಲೆಕ್ಷನ್ ಮಾಡಲಿಲ್ಲ. ಇವ್ರು ದುಡಿದ ಯಾರೂ ಎಲೆಕ್ಷನ್ ಮಾಡಲಿಲ್ಲ. ಉಲ್ಟಾ ಇವ್ರ ಮ್ಯಾಗ ಕಾಮೆಂಟ್ ಮಾಡ್ತೀರಿ, ಜಿಗಜಿನ್ ಅವ್ರ ಮ್ಯಾಗ, MP ಅವ್ರ ಮ್ಯಾಗ, ಹಂಗೆ ಕಾಮೆಂಟ್ ಮಾಡ್ತಿರೋರು ಫೇಸ್ಬುಕ್ನ ಅಲ್ಲಿ. ಒಂದು ದಿವ್ಸನೂ ಬಂದು ಬಿಜಾಪುರ ಸಿಟಿ ಕಾಲು ಇಡಲಿಲ್ಲ. ಇವ್ರು ಕಾಲು ಹಿಡದೇ ಇದ್ರು ಕೂಡ 10,000ಕ್ಕಿಂತ ಹೆಚ್ಚು ಲೀಡ್ಗಳು ಮತಗಳನ್ನ ಬಿಜಾಪುರ ಸಿಟಿಗೆ MP ಚುನಾವಣೆ ಸಿಕ್ತು. ಈ ಸಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರು MP ಒಳಗೆ. MP ಅವರು ಬಿಜಾಪುರ ಸಿಟಿಯಾಗ ಅವ್ರ ಮಗ ಅವ್ರು ಕೂಡ ಅಡ್ಡಾಡಿದ್ರು, 10,000 ಲೀಡ್ ಕಡಿಮೆ ಆಯ್ತು. ಯಾಕಾಯ್ತು? ಪ್ರಭಾವಿತ ಇಲ್ಲೊಂದು 20,000 ಲೀಡ್ ಆಗಬೇಕಾಯ್ತಲ್ಲ. ಮತ್ತು ಇವ್ರು ಇಲ್ಲದಾಗ ನಾವು ಮಾಡಿ ತೋರಿಸಿವಲ್ಲ 10,000 ಲೀಡ್ ಇಲ್ಲಿ MP ಅವ್ರಿಗೆ. ಇವ್ರು ಪ್ರಭಾವಿತ ಮತ್ತು ಅವ್ರು ಓಡಾಡೋದಕ್ಕೆ ಬರ್ಬೇಕಾಯ್ತಲ್ಲ. ಯಾಕಾಯ್ತು? ಅದನ್ನ ನೀವು ಉತ್ತರ ಕೊಡ್ಬೇಕಲ್ಲ. ಇದನ್ನು ಉತ್ತರ ಕೊಡಕ್ಕೆ ಹೋಗಲ್ಲ, ಯಾಕಂದ್ರೆ ಗೊತ್ತದ ನಂದು ಏನು ಶಕ್ತಿ ಅವ್ರಿಗೆ ತಿಳಿದೈತಿ. ಎಂದಿದು ಹೇಳ್ರಿ. ಓಕೆ ಸರ್. ಇನ್ನು ಮುಂದೆ ಪಟ್ಟಣ ಶೆಟ್ಟಿ ಅವರು MLA ಆಗೋದು ಅಸಾಧ್ಯ ಮಾತು. ಅದು ಯಾರು ಭವಿಷ್ಯ ಹೇಳೋಕ್ಕಾಗಲ್ಲ. ಯಾರ ಭವಿಷ್ಯ ಯಾರು ಹೇಳೋಕ್ಕಾಗಲ್ಲ. ಪಟ್ಟಣ ಶೆಟ್ಟಿ ಅವ್ರ ಮುಂದೆ ಆಗದೇ ಇರ್ಬೋದು, ಆಗ್ಬೋದು. ಆದ್ರೆ ಪಟ್ಟಣ ಶೆಟ್ಟಿ ಅವ್ರು ಮಾತ್ರ ರಾಜಕಾರಣದಾಗ ಸಾಮಾಜಿಕ ಕೆಲಸನ ಜೀವಂತ ಇರ್ತಾರೆ, ಇದು ಮಾತ್ರ ಸತ್ಯ. ನಿಮ್ಗೊಂದು ಗೊತ್ತಿರಲಿ, ಸಮಾಜಕ್ಕೆ ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು, ಜನರ ಕೆಲಸ ಮಾಡಬೇಕು, ಅಧಿಕಾರನೇ ಮುಖ್ಯ ಅಲ್ಲ. ಅಧಿಕಾರ ಇಲ್ಲದೆ ಮಾಡ್ಬೋದಲ್ಲ, ಅದನ್ನು ತೋರಿಸ್ಕೊಟ್ಟಿನಿ ನಾನು 12 ವರ್ಷ ಇದ್ದ. 12 ವರ್ಷ ನಾನು ಕಲಿದೀನಿ. ಏನು ನನ್ನ ಅಧಿಕಾರ ಇಲ್ಲ 12 ವರ್ಷದಿಂದ. 3ನೇ ಪೀರಿಯಡ್ ಬಸನಗೂಡು 2ನೇ ಪೀರಿಯಡು, ಅದಕ್ಕಿಂತ ಮೊದಲು ಇಬ್ಬರು ಬಿದ್ದಿದ್ದು ಖಾಲಿದ್ವಿ. 12 ವರ್ಷ ಆಯ್ತು. ಇವತ್ತಿಗೂ ನಿರಂತರವಾಗಿ ನಾವು ಎಲ್ಲ ಸಂಘಟನೆ ಆ್ಯಕ್ಟಿವ್ ಇದ್ದೀವಿ, ಎಲ್ಲ ಕಾರ್ಯಕ್ರಮ ಕರೀತಾರೆ. ಇವ್ರು ಎಷ್ಟು ಕರೀತಾರೆ ಅದಕ್ಕಿಂತ ಹೆಚ್ಚು ನನಗೆ ಕರೀತಾರೆ, ಕಾರ್ಯಕ್ರಮ ಕರೀತಾರೆ. ನಾನೇ ಕೆಲವೊಂದು ಕಡೆ ಹೋಗಂಗಿಲ್ಲ. ಇಡೀ ಜಿಲ್ಲೆಯಲ್ಲಿ ಕರೀತಾರೆ, ಬಿಜಾಪುರ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಕರೀತಾರೆ. ನನಗೆ ಸಮಸ್ಯೆ ಅಲ್ಲಿ ಇಲ್ಲಿ ಇದು ಆಗಲಾರ ಬಟ್ಟಿಗೆ ನಂದು ಕೆಲಸದ ನಾನು ಕಡಿಮೆ ಇಟ್ಟು ಹೋಗಂಗಿಲ್ಲ, ಜಾಸ್ತಿ ಹೋಗಂಗಿಲ್ಲ. ಅದಕ್ಕೆ ಅಧಿಕಾರನೇ ಮುಖ್ಯ ಅಲ್ಲ. ಇನ್ನು ಪಟ್ಟಣ ಶೆಟ್ಟಿ ಅವರು 1 ಸಲ 2-3 ಸಲ ಆಗ್ತಿದ್ರೆ ಏನು ಮಾಡೋರು? ಅದನ್ನ ಭವಿಷ್ಯ ಹೇಳಕ್ಕಾಗ್ತದೆ ಯಾರ್ದು? ಅವ್ರಿಗೈತೆ ಹುಚ್ಚಿಲ್ಲ. ನಾವು ಮುಖ್ಯಮಂತ್ರಿ ಆಗ್ಬಿಟ್ಟಿನಿ, ಮಂಗಳಾರತಿ ಮಾಡೋದು ಒಂದೇ ಉಳ್ದದ, ಪೂಜೆ ಮಾಡೋದು ಒಂದೇ ಉಳ್ದದ ಅಂತ ಹೇಳ್ತೀನಿ. ಅಷ್ಟು ಹುಚ್ಚ ರಾಜಕಾರಣದಾಗ ನಾನು ಮಾತಾಡೋಕ್ಕಾಗಲ್ಲ. ಪಟ್ಟಣ ಶೆಟ್ಟಿ ಅವ್ರದಿಂದ ಯತ್ನಾಳ್ ಅವ್ರು ಸೋಲಿಸ್ಬೇಕು ಅನ್ನೋ ಒಂದು ಹಠ, ಯತ್ನಾಳ್ ಅವರು ಸೋಲಿಸಿ MLA ಆಗಬೇಕು ಅನ್ನೋದು ಪಟ್ಟಣ ಶೆಟ್ಟಿ ಅವ್ರ ಹಠ ರೀ. ಆಗ್ಬೋದು, ಅಂಥ ಅವಕಾಶ ಸಿಗ್ಬೋದು, ಹೇಳಕ್ ಬರೋದಲ್ಲ. ಅವ್ರು ನಿಂತ್ರೆ ನಾವು ಓಡೋಗಂಗಿಲ್ಲಲ್ಲ, ನಾವು ನಿಂದಿರ್ತೀವಿ. ನಾನು ಟಿಕೆಟ್ ಕೊಟ್ಟರೆ ಅವ್ರು ನಿಂದ್ರಲ್ಲ, ನಮ್ದೇನು ತೊಂದರೆ, ನಿಂದಿರ್ತೀವಿ, ನಾವು ಫೈಟ್ ಮಾಡ್ತೀವಿ. ಈ ಸಲ ತಮ್ಮ BJP ಟಿಕೆಟ್ ಕೊಡ್ಬೋದು ಸರ್? ಅದೇ ಹೇಳಲ್ರಿ, ಭವಿಷ್ಯ ಹೇಳಕ್ಕಾಗಲ್ಲ. ನಾನು ಕಾರ್ಯಕರ್ತ, ಆಕಾಂಕ್ಷಿ ಮಾತ್ರ ಇದೀನಿ, ಇಲ್ಲ ನಂಗಿಲ್ಲ. ನಾನು ಟಿಕೆಟ್ ಕೇಳಕ್ಕೆ 2 ಸಲ ವಂಚಿತ ಆಗೀನಿ, 1 ಸಲ ಬಿದ್ದೀನಿ. ಅಂದ್ರೆ ಮೊದಲು ಆರ್ಸಿ ಬಂದು ಆದ್ಮೇಲೆ ಆಗಿದ್ದ ಘಟನೆಗಳು. ಮತ್ತು ಅಲ್ಲಿಂದ ಸಕ್ರಿಯವಾಗಿ ಕೆಲಸ ಅದೀನಿ, ಪಾರ್ಟಿ ಒಳಗೆ ಅದೀನಿ. ನಾನು ಪಾರ್ಟಿ ಟಿಕೆಟ್ ಕೇಳ್ತೀನಿ, ಕೇಳೋನೆ ನಾನು ಟಿಕೆಟ್ ಕೊಟ್ಟರು ಅಂದ್ರೆ ನಂದು ಹಣೆ ಬರ ಚಲೋ ಐತಂದು ಆಗ್ತದೆ. ಹೌದಿಲ್ಲ?
ಸರ್ ನೀವು 20-25 ವರ್ಷದಿಂದ ತಮಗೆ ಅಧಿಕಾರ ಇಲ್ಲ, ತಮ್ಮ ಹಿಂಬಾಲಕರ ತಮ್ಮ ಸ್ಥಿತಿಗತಿ ಏನು ಸರ್? ನಮ್ಮ ಹಿಂಬಾಲಕರು ಎಲ್ಲರೂ ಗಟ್ಟಿಯಾಗಿದ್ದಾರೆ, ಯಾರೂ ಬಿಟ್ಟು ಹೋಗಿಲ್ಲ. ಬಹುತೇಕ 90% ಬಿಟ್ಟು ಹೋಗಿಲ್ಲ, ಒಂದು 4-5% ಬಿಟ್ಟು ಹೋಗಿದ್ರು. ಮತ್ತು ವಾಪಸ್ ಬರತ್ತಾರ ಅವರೆಲ್ಲ. ಅಂದ್ರೆ ಅಲ್ಲಿ ಏನು ಹೋಗಿದ್ರು, ಯತ್ನಾಳ್ ಕಡೆ ಹೋಗಿದ್ರು. ಕೆಲವರು ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಇಲ್ಲಿದ ವ್ಯವಸ್ಥೆ ಏನು ಅಲ್ಲಿ ವ್ಯವಸ್ಥೆ ಏನು ಗೊತ್ತಾಗೈತಿ ಅಂತಾರೆ. ನನಗೇನು ದುಃಖಿಲ್ಲ, ನನಗೆ ಯಾರು ಬಿಟ್ಟು ಹೋಗ್ತಾರೆ ಅವ್ರ ಮ್ಯಾಗ ನನಗೇನು ದ್ವೇಷ ಇಲ್ಲ, ಸಿಟ್ಟಿಲ್ಲ. ಯಾಕಂದ್ರೆ ಸ್ವಾಭಾವಿಕ ಬೆಳೆದ ಕೂಡಲೇ ಅವರು ಬೆಳಿಬೇಕನ್ನೋಂಥ ಆಸೆ ಇರ್ತದೆ. ಯಾವಾಗಲೂ ಸಾಹಿತ್ಯ ನಂದೇ ಫಾಲೋವರ್ ಆಗಿರ್ಬೇಕು ಅಂತ ನಂದೇ ನಮ್ಮ ಇದು ಇಲ್ಲ. ಅವ್ರು ನಾನು ಫಾಲೋವರ್ ಆಗಿದ್ರು, ನಾವು ಅವ್ರಿಗೆ ಕೆಲವರು ಮುನ್ಸಿಪಾಲಿಟಿ ಮೆಂಬರ್ ಮಾಡಿದ್ದೀವಿ, ಪದಾಧಿಕಾರಿ ಮಾಡಿದ್ವಿ, ಬೆಳೆಸಿದ್ದೀವಿ. ಅವ್ರು ಯತ್ನಾಳ್ ಅವ್ರ ಕಡೆ ಹೋದ್ರು, ಅವ್ರು BJP ಇದ್ರು. ನಾನು ಯಾಕೂ ತಲೆ ಕುಡ್ಸೋಕೆ ಹೋಗಲಿಲ್ಲ. BJP ಅವ್ರು ಇರೋದಿಲ್ಲ, ನಾನು ಭಾಳ ವಿಚಾರ ಮಾಡೋಕೆ ಹೋಗಲಿಲ್ಲ. ಮತ್ತು ಅವ್ರು ಬೇಡಾಗಿ ಬಂದಾರ. ಯಾರು ನನಗೆ ಬಿಟ್ಟು ಹೋಗ್ಯಾರ, ನನಗೆ ಯಾರ ಮೇಲೂ ಸಿಟ್ಟಿಲ್ಲ. ಅವ್ರಿಗೆ ಏನೋ ಒಂದು ನಾನು ವೈಯಕ್ತಿಕ ಇಂಡಿವಿಜುವಲ್ ಆಗಿ ಬೆಳಿಬೇಕು ಅನ್ನುವಂಥದ್ದು ಇರ್ತದೆ. ಬೆಳಿಬೇಕು, ಏನು ತೊಂದರೆ ಇಲ್ಲ. ಬೆಳಿಯಕ್ಕೆ ಪ್ರಯತ್ನ ಮಾಡತ್ತ ಮಾಡಲಿ, ಏನು ದುಃಖಿಲ್ಲ. ಮತ್ತು ನಮ್ಮ ಕಾರ್ಯಕ್ಕೆ ಹೊಸ ಕಾರ್ಯಕರ್ತರು ಬಂದಾರ ನನ್ನ ಜೊತೆ. ಮತ್ತು ಹೊಸ 19-20 ವರ್ಷನವರು ಹುಡುಗರು ಮತ್ತು ನಮ್ಮ ಜೊತೆ ಅದಾರ. ಹೊಸದಾಗಿ ಇನ್ನೂ ಬರ್ತಾ ಇದಾರೆ. ಕೆಲವ್ರು ಬಿಟ್ಟು ಹೋಗ್ಯಾರ, ಕೆಲವರು ಹೊಸದಾಗಿ ಸೇರ್ಕೊಂಡಿದ್ದಾರೆ. ಹೀಗಾಗಿ ನಮ್ಮ ಕಾರ್ಯಕರ್ತರು ಯಾರಿಗೂ ಫಾಲೋವರ್ಸಿಗೆ ತೊಂದರೆ ಇಲ್ಲ, ಎಲ್ಲರೂ ಗಟ್ಟಿಯಾಗಿದ್ದಾರೆ. ಓಕೆ ಸರ್, ಈಗ ಕಳೆದ 2.5 ವರ್ಷ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಮ್ಮ ಮಾತೇನೈತೆ ಸರ್? ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಬಗ್ಗೆ ಮನೇನೇ ಮಾತಾಡಿ ನಾನು ಹೆಚ್ಚು ಅಭಿವೃದ್ಧಿ ಕಾರ್ಯ ಮಾಡಿರ್ಬೋದಿಲ್ಲ ನನಗೆಲ್ಲ. ಅಷ್ಟೇ ಕಳಪೆಯಾದಂಥ ಕೆಲಸಗಳು ಆಗಿದ್ದಾವೆ. ಕೆಲವೊಂದು ರಸ್ತೆಗಳು ಒಂದೊಂದು ವರ್ಷನಾಗ 2 ಸಲ ಮಾಡ್ಯಾರ. ಆ ಬಿದ್ನೂರು ಪೆಟ್ರೋಲ್ ಪಂಪ್ ಏನೋ ಬಿದ್ನೂರು ಗಲಾಟೆ ಮಾಡ್ತಿದ್ದಲ್ಲ, ಅಲ್ಲಿಂದ ರಾಮ ಮಂದಿರ ತನಕ 3 ಸಲ ಕೆಲಸ ಮಾಡೋದು, 2-3 ಸಲ. ಮ್ಯಾಗಿನ ಮ್ಯಾಗ ಹಾಳಾಗ್ತದೆ. ಅಂದ್ರೆ ಸೋರಿಕೆ ಆಗ್ತದ ಅಂತ. ಪರ್ಸೆಂಟೇಜ್ಗಳು ಜಾಸ್ತಿ ಆಗ್ಯಾವ ರಾಜಕಾರಣಿಗಳಿಗೆ ಅನ್ನುವಂಥದ್ದು ಜನರ ಮಾತು. ನನಗೂ ಅರ್ಥ ಆಗ್ತದವು. ಆಗಿನ ಕಾಲದಾಗ ನಾವು ಮಾಡಿದಂಥ ಕೆಲಸ ಭಾಳಷ್ಟು ವರ್ಷ ಬದುಕಿದ್ವಲ್ಲ. ಈ ಕುಡಿ ನೀರಿನ ಸಮಸ್ಯೆ ಇತ್ತು, ಬಗೆಹರಿಸಿದ್ವಿ. ಬಿಜಾಪುರ ಲೀಸ್ ಪ್ರಾಪರ್ಟಿ ಸಮಸ್ಯೆ ಇತ್ತು. ಒಂದು ಗೊತ್ತಿರಲಿ ನಿಮ್ಗೆ, ಇಲ್ಲಿ ಬಿಜಾಪುರ ರಾಜಕಾರಣಿಗಳು ಇಷ್ಟು ಮಂದಿ ಆಗಿ ಹೋಗಿದ್ರೆ. ಬಿಜಾಪುರದಾಗ ನಾನು ಆಗುವವರೆಗೆ ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ಇಲ್ಲಿ ಬಡವ್ರ ಸಂಬಂಧ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಮಾಡೋಕ್ಕೆ ಯಾರಿಗೂ ನೆನಪಿಲ್ಲ. ಸಿಟಿ MLA ಯಾರಾಗ್ಯಾರ, ಅವ್ರಿಗೆ MP ಆಗ್ಯಾರ, ಯಾರಿಗೂ ಗೊತ್ತಿರಲ್ಲ. ನನಗೆ ಯಾರೋ ಗಮನಕ್ಕೆ ತಂದ್ರು, ಬೇರೆ ಬಿಜಾಪುರ ಡಿಗ್ರಿ ಕಾಲೇಜ್ ಎಲ್ಲ ಅದೊಂದು ಮಾಡಿಸಪ್ಪ ಪೋತ್ ಬೇರೆ ಮನುಷ್ಯ ಅವ್ರು ಯಾರೋ ರಿಟೈರ್ಡ್ ಟೀಚರ್ ಹೇಳಿದ್ರು. ಅವಾಗ ಅದನ್ನು ಫಾಲೋಅಪ್ ಮಾಡಿ ಆಗಿನ ಕಾಲದಾಗ ಒಂದು ಡಿಗ್ರಿ ಕಾಲೇಜ್ ಮಾಡಿಸ್ತೇವೆ. ನಮ್ಮ ಸರ್ಕಾರ ಇರಲಿಲ್ಲ. ಸ್ವತಃ ಎಜುಕೇಷನ್, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿನ ಕಾಲದವರು ದಿವಂಗತ D. ಮಂಜುನಾಥ್ ಅಂತಿದ್ರು, JDS-ನಾಗಿದ್ರು. ನಮ್ಮ ಸರ್ಕಾರ ಇರಲಿಲ್ಲ. ಅವರೇ ಸಿದ್ದೇಶ್ವರ ಸ್ವಾಮಿಗಳಿಗೆ ಎದುರುಗಡೆ ಹೇಳಿದ್ರು, ನಾನು ಇಲ್ಲಿ ಯಾಕೆ ಕಾಲೇಜ್ ಕೊಟ್ಟಿನಂದ್ರೆ ಅಪ್ಪು ಪಟ್ಟಣ ಸಿಟ್ಟು ಭಾಳಷ್ಟು ಒತ್ತಾಯ ಮ್ಯಾಗೆ ನಾನು ಕೊಟ್ಟೀನಿ ಅಂತ ನೇರವಾಗಿ ಹೇಳಿದ್ರು. 2 ಕಾಲೇಜ್ ಸ್ಯಾಂಕ್ಷನ್ ಬಿಜಾಪುರ ರಾಜ್ಯದಾಗ ಬಜೆಟ್ನಾಗ, ರಾಜ್ಯದ ಬಜೆಟ್ನಾಗ 2 ಸ್ಯಾಂಕ್ಷನ್ ಆಗಿದ್ವು. ಒಂದು ಮೈಸೂರಿಗೆ ತೊಗೊಂಡ್ರು ಅವರು ಸಿದ್ದರಾಮಯ್ಯ ಅವರು, ಒಂದಕ್ಕೆ ನಾನು ಬಿಜಾಪುರಕ್ಕೆ ಫೈಟ್ ಮಾಡಿ ತೊಗೊಂಬಂದೆ. ಅಂದರೆ ಇವ್ರು ಯಾರೂ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಈಗೇನೋ ಸರ್ಕಲ್ದಾಗ ಮೂರ್ತಿ ಕುಣಿಸೋದು ಅದೇನು ನಂದು ವಿರೋಧಿಲ್ಲ. ಅದು ತಾವು ವೇಗವಾಗಿ ಪ್ರಚಾರ ಸಿಗುವಂಥ ಕಾರ್ಯಗಳ ಮಾಡುವಂಥ ಪ್ರಯತ್ನ ಈಗಿನ ರಾಜಕಾರಣ ಮಾಡ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಆದರೆ ನಾವು ಆ ಥರ ಯಾವುದೂ ಗಮನಿಸಕ್ಕೆ ಹೋಗಿಲ್ಲ, ನಾವು ಮಾಡೋಕ್ಕೆ ಹೋಗಿಲ್ಲ. 2028 ಸರ್, ತಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಬಲ ಬಂದ್ರೆ? ಹೇಳಿಲ್ಲ, ಹಿಂದಕಿನೇ 2 ಅವಕಾಶ ಹೋಗಿದ್ದೆ, ಅವಾಗ MLA ಆಗಿಬಿಡ್ತಿದ್ದೆ ಕಾಂಗ್ರೆಸ್ಸಿಂದ ನಾನು. ಯಾರು ಎಂತೂ ಯಾವ ಕ್ಷೇತ್ರನ ಹೇಳಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಅದು ಏನೋ ಒಂದು ಒಬ್ರು ಯಾರೋ ಮಾಡಿರ್ತಾರ, ನಾನು ಅದ್ರ ಬಗ್ಗೆ ಹೆಸರು ಹಾಳು ಮಾಡಕ್ಕೆ ಹೋಗಂಗಿಲ್ಲ. ನಾನು ಹೋಗ್ಬೇಕಾಗಿತ್ತಂದ್ರೆ ಗೌಡ್ರೇನು MLA ಆಗಿದ್ದಿರಲ್ಲ, ಅವಾಗ ಕಾಂಗ್ರೆಸ್ಸಿಂದ MLA ಆಗಿಬಿಡ್ತಿದ್ದೆ ನಾನು. ಅದು ಹೇಳಿ, ನಾನು ಅಧಿಕಾರ ಮುಖ್ಯ ಅಲ್ಲ ನನಗೆ, ಪಕ್ಷ ಮುಖ್ಯ, ಸಿದ್ಧಾಂತ ಮುಖ್ಯ. ನನಗೆ ನನ್ನದೇ ಆದಂಥ ಒಂದು ಮನಸ್ಥಿತಿ ಇದೆ. ಈ ಥರನೇ ಇದ್ದು ಅಧಿಕಾರನ ತಗೋಬೇಕು ಅನ್ನುವಂಥದ್ದು. ಅಧಿಕಾರಕ್ಕಾಗಿ ಎಲ್ಲಿ ಯಾವುದೋ ಪಾರ್ಟಿ ಹೋಗೋದು, ಏನು ಬೇಕಾದ್ರೂ ಮಾಡುವಂಥ ವ್ಯಕ್ತಿ ನಾನಲ್ಲ. ಈ ಥರನೇ MLA ಇರಬೇಕು ಅನ್ನುವಂಥ ಮೆಂಟಲಿಟಿ ನಾನು. ಟಿಕೆಟ್ ತಪ್ಪಿಸಲ್ಲ ಯಾರ ಕಾರಣ ಇರ್ಬೋದು ಸರ್? ಟಿಕೆಟ್ ತಪ್ಪಿಸಿಲ್ಲ, ಟಿಕೆಟ್ ತಪ್ಪಿಸ್ಲಕ್ಕ ಅದೇ ಹೇಳಿಲ್ಲ ರೀ. ಒಂದ್ಸಲ ಯಡಿಯೂರಪ್ಪನವರು ಮೋಸ ಹೋದ್ರು, ಇವನಿಗೆ ಬಸನಗೌಡ ತೊಗೊಂಡ್ಸಿಂದ ಮುಂದೆ ಅವರಿಗೆ ಮುಳ್ಳಾಗ್ಬಿಟ್ಟ. 2ನೇ ಸಲ ಎಲ್ಲಿ ತಪ್ಪೇ ಅರ್ಥ ಆಗ್ತಾ ಇಲ್ಲ ನಮಗೆಲ್ಲ. ದಿಲ್ಲಿತ ನಿಂದೇ ಸರ್ವೆ ಅದ, ಪಾರ್ಟಿ ಪ್ರೊಸೀಜರ್ ಪ್ರಕಾರ ಇವರೆಲ್ಲ ಇಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದ್ರು, ವೋಟಿಂಗ್ ಮಾಡಿಸಿದ್ರು. ಅವೆಲ್ಲ ಲೀಡ್ ನಂದೇ ಇತ್ತು, ಜಾಸ್ತಿ ಎಲ್ಲ ಇತ್ತು. ಎಲ್ಲೋ ಒಂದು ಕಡೆ ತಪ್ಪೆ, ಅದು ಪಕ್ಷದ ಮೇಲೆ ಬ್ಲೇಮ್ ಮಾಡುವಂಥ ಸರಿ ಅಲ್ಲ, ನಾನು ಮಾಡ್ತಾ ಇಲ್ಲ. ಪಕ್ಷದ ಮೇಲೆ ಗೂಬೆ ಕುಡಿಸೋದು ತಪ್ಪಾಕತ್ತದ. ಏನೋ ಒಂದು ವ್ಯವಸ್ಥೆಯಲ್ಲಿ ನಿರ್ಣಯ ತಪ್ಪಿರ್ಬೋದಿಲ್ಲ ನನಗೆ. ಅದು ಮುಂದೆ ಹಂಗೆ ಆಗಬಾರ್ದು ಅಷ್ಟೇ. ಯಡಿಯೂರಪ್ಪನವರು ಸರ ಮನಸ್ಸು ಮಾಡಿದ್ರೆ ತಾವು MLA ಆಗ್ಬೋದು ಸರ್? ಯಡಿಯೂರಪ್ಪ ಅವ್ರ ಮನಸ್ಸು ಮಾಡಿದ್ರು ಆಗ್ತವ, ದೇವ್ರ ಮನಸ್ಸು ಮಾಡಿದ್ರು ಆಗ್ತಾವ, ಜನ ಮನಸ್ಸು ಮಾಡಿದ್ರು ಆಗ್ತಾವ. ಬರೀ ಯಡಿಯೂರಪ್ಪ ಅವ್ರ ಜೊತೆ ಜನರು ಬೇಕಲ್ಲ. ಹೌದು ಸರ್.
ಆ ಯಡಿಯೂರಪ್ಪರ ಆಶೀರ್ವಾದ ಬೇಕಿಲ್ಲ ನಂಗೆ, ಅವ್ರದ್ದು ಮನಸ್ಸು ಇರಬೇಕು, ಅದು ಜನರು ಬೇಕು, ದೇವ್ರ ಆಶೀರ್ವಾದ ಇರಬೇಕು. ಇದಕ್ಕೆ ಎಲ್ಲ ಸೇರಿದ್ರೆ ಎಮ್ ಎಲ್ ಎ ಆಗ್ತದೆ. ಅದಕ್ಕೆ ನಾನು ಭಾಳ ತೆರಿಗೆ ಕೆಡ್ಸ್ಕೊಂಡಿಲ್ಲ. ಎಮ್ ಎಲ್ ಎ ಸಂಬಂಧಿ ನಾನು ರಾಜಕಾರಣದಾಗಿಲ್ಲ. ರಾಜಕಾರಣ ನೋಡ್ರಿ, ಒಂದ್ಸಲ ಆರಿಸಿ ಬಂದ್ಮ್ಯಾಗ ಸರ್ಕಾರ ಸಾಕಷ್ಟು ಸೌಲಭ್ಯಗಳು ಕೊಟ್ಟಿರ್ತಾರೆ, ಅದು ಇನ್ನೂ ಮುಂದುವರ್ಸಿರ್ತಾರೆ. ಸ್ವಲ್ಪ ನಾವು ಸೇವೆ ಮಾಡ್ಕೊತಿರ್ಬೇಕಲ್ಲ. ಈ ನಮ್ಮ ಫುಕಟ್ ಬಸ್ಸಿಗೆ ಕೊಯ್ತಾರೆ ಬೆಂಗ್ಳೂರ್ಗೆ, ನಮ್ಮ ಮೆಡಿಕಲ್ ಚಾರ್ಜ್ ಕೊಡ್ತಾರೆ, ನಮ್ಗೆ ಏನು ದವಾಖಾನೆಗೆ ಅದಾರೆ, ಎದಕ್ಕೆ ಕೊಡ್ತಾರೆ, ಎಮ್ ಎಲ್ ಎ ಆಗಿವತ್ತೇಳಿ ಚಿಂತೆ ಕೊಟ್ಟಿದ್ದಾರೆ, ಈಗ ಕೊಡ್ತಾರೆ. ಈಗೂ ಸಾರ್ವಜನಿಕ ಕೆಲಸ ಎಷ್ಟು ಸಾಧ್ಯ ಮಾಡಬೇಕಲ್ಲ ನಾವು. ಸರ್ ಅದಕ್ಕೆ ಯಾರು ಇರ್ಬೇಕಲ್ಲ ಎಲ್ಲರಿಗೆ. ಬಿದ್ದು ಕೂಡಲೇ ಮನೆಗೆ ಹೋಗಿ ಮನೆಗೆ ಸ್ವಿಚ್ ಆಫ್ ಮಾಡಿ ಎಲ್ಲ ಗಪ್ಪಾಗೋದು, ಅದು ಯಾವುದೇ ರಾಜಕೀಯ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಪ್ರತಿನಿಧಿಗೆ ಶೋಭೆ ತರುವಂಥದ್ದಲ್ಲ. ಅದು ನಮ್ಮ ಋಣ, ಅದು ಜನರ ಋಣ ಐತಿ, ನಮ್ಮನ್ನು ಗುರುತಿಸಿದ್ರು. ಒಬ್ಬ ಎಮ್ ಎಲ್ ಎ ಒಂದು ಮನೆತನಗಾದ್ರೆ ಎಷ್ಟೋ ಅವ್ರದ್ದು ಹೆಸರಾಗಿ ಹೋಗ್ಬಿಡ್ತೈತಿ. ಅದು ಋಣ ಇರ್ತದಲ್ಲ, ಅದು ತೀರಿಸ್ಬೇಕಲ್ಲ. ಜನರಿಂದ ಮಾಡಿರ್ತೀವಿ, ಪಾರ್ಟಿಯಿಂದ ಮಾಡಿರ್ತಾರೆ, ಜನನ ಓಟ್ ಹಾಕಿರ್ತಾರೆ. ಸರ್ ಅಧಿಕಾರದಾಗ ಇದ್ದಂಥ ಶಾಸಕರಾಗಲಿ ಸಚಿವರಾಗಲಿ ಜನರು ಸಾಮಾನ್ಯ ಸಿಗೋದು ಅತಿ ವಿರಳ. ತಾವು ಅಧಿಕಾರಿ ಇಲ್ಲದಿದ್ದರೂ ಸಹಿತ ಸರ್ ಯಾವತ್ತೂ ಜನರ ಮಧ್ಯೆ ಸರ್ ಬಿಜಾಪುರದಾಗೆಲ್ಲ ಹಗಲ ದರೋಡಿ ನಡೆದಿತ್ತು. ಪ್ಲಾಟ್ಗಳದು, ಹೊಲಗಳದು, ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಯಾರು ಹೋರಾಟ ಮಾಡಿದ್ರು ಅವಾಗ ಬಿಜಾಪುರದಾಗ? ನಾನು ಬಿಟ್ರೆ ಅಲ್ಲಿ ಹೇಳ್ತೇನೆ, ಧ್ವನಿ ಯಾರು ಎತ್ತಲಿಲ್ಲ. ಮೊದಲು ಧ್ವನಿ ಎತ್ತಿದ್ದೆ ನಾನು, 2-3 ವರ್ಷ ಹಿಂದೆ ಎತ್ತಿದ್ದೆ, ಸ್ಟಾಪ್ ಆಯ್ತದು, ಮತ್ತೆ ಪ್ರಾರಂಭ ಆಯ್ತು. ನಾನು ನೋಡಿದೆ, ಮಿನಿಸ್ಟ್ರಿ ಸ್ಟೇಟ್ಮೆಂಟ್ ಕೊಟ್ಟರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಕೊಟ್ಟರು. ನಾನು ಅವ್ರ ತಲೆಯಾಗ ಬಂದಪ್ಪ ಬರೋಬ್ಬರ ಆಗ್ಬಿಡ್ತದೆ, ನಾನೇ 1.5 ವರ್ಷದಿಂದ ಹೋರಾಟ ಮಾಡಿ ಚಲೋ ಆಯ್ತು ಸುಮ್ಕೂತ್ಯ. ಅವ್ರು ಕೊಟ್ಟರು ಮುಂದೆ ಹಂಗೆ ನಿರಂತರ ಪ್ರಾರಂಭ ಆದ್ಕೊಳ್ಳಿ ನಾನು ಹೋರಾಟ ಪ್ರಾರಂಭ ಮಾಡಿದೆ. ರಗಡ್ ಮಂದಿ ಅಂದ್ರೆ ಏನ್ರಿ ಎಲ್ಲ ಗುಂಡಗಳು ಅದಾರ, ರೌಡಿಗಳು ಸಿಟ್ರು ಅದಾರ ಅಂದ್ರೆ ನಮ್ಗೇನು ಮಾಡೋರು ಅದಾರ, ನಮ್ಗೇನು ಮಾಡೋರು ಅದ ನಾಯಕ ಹೋರಾಟಕ್ಕೆ ಮಾಡುತ್ತೆ. ಯಾರು ಧ್ವನಿ ಎತ್ತಿದ್ರೆ ಅವಾಗ? ನಾವೈತಿ. ಮನೆ ಮಂದಿರಗಳದು ಸರ್ಕಾರ ತಗೋಬೇಕಂತ ಹೇಳ್ಕಿಂದ ಅಲ್ಲ ನೋಟಿಸ್ ಬರತ್ತೀವಿ, ಯಾರು ಗಮನಕ್ಕೆ ಯಾರು ಬರಲಿಲ್ಲ. ನಾನು ಹೋಗಿ DC ಮನೆಗೆ ಕೊಟ್ಟು ಮಾಡಿ ಸರ್ಕಾರಕ್ಕೆ ಬರೋದು ಇನ್ನೂ ಪ್ರಯತ್ನ ಆಗದ, ಇನ್ನೂ ಅದು ಕ್ಲಿಯರ್ ಆಗಿಲ್ಲ. ಈ ರೀತಿ ಹೋರಾಟಗಳನ್ನ ಮಾಡಬೇಕಲ್ಲ. ಸಾರ್ವಜನಿಕ ತೊಂದರೆ ಬಂದಾಗ ಎದ್ರಕೊಂಡು ಮನ್ಯಾಗ ಕೂತೆ ಇನ್ನೂ ಹೋರಾಟಗಳದಾವ, ಇನ್ನೂ ಹೋರಾಟ ಮಾಡೋರು ಅದೀವಿ ನಾವು. ಇನ್ನೂ ಏನಾದರೂ ಆದರೂ ಅದಾವ, ಕೆಲವೊಂದು ವಿಚಾರಗಳನ್ನ ಅದಾವ ನನ್ನ ಕಡೆ. ತಮ್ಮ ಅಧಿಕಾರ ಅವಧಿಯಲ್ಲಿ ಸರ ಬಿಜಾಪುರದಲ್ಲಿ ವಿಮಾನ ಹಾರಬೇಕಾಗಿತ್ತು ತಮ್ಮ ಪಕ್ಷದ ಅಧಿಕಾರ ಇದ್ದಾಗ, ಯಾಕೆ ಆಗಲಿಲ್ಲ ಸರ್? ಅದು ವಿಮಾನ ಹಾರಾಟದ ಬಗ್ಗೆ ಭಾಳ ಮಂದಿ ಹಿನ್ನೆಲೆ ಗೊತ್ತಿಲ್ಲ ಇವರಿಗೆ. ಹಾಂ ಸರ್. ಅದೇ ಬುರಾಣಪುರದಲ್ಲಿ ಜಮೀನು ತೊಗೊಂಡಿದ್ದು ನನ್ನ ಶಾಸಕರಿದ್ದಾಗ ನನ್ನ ಕ್ಷೇತ್ರ ಇರ್ತಾವರು. ನಾನೇ ಅವಾಗ ಮಂಜೂರು ಕೊಡಿಸಿದ್ದವಾಗ. ಅವಾಗ ಮಂಜೂರು ಕೊಡಿಸಿ ಅದನ್ನು ಫೌಂಡೇಶನ್ ಹಾಕಿದೀವಿ. ಯಡಿಯೂರಪ್ಪನವರು ಡೆಪ್ಯೂಟಿ CM ಇದ್ದಾಗ ಬಂದದನ್ನ ಶಂಕುಸ್ಥಾಪನೆ ಏನಂತ ಅಡಿಗೆಲ್ಲ ಏನಂತಾರ ಅದನ್ನ ಮಾಡಿದ್ರು ಅವ್ರು. ಮಾರ್ಗೋ ಅಂತ ಒಂದು ಕಂಪ್ನಿ ಇತ್ತು, ಒಂದು ಮಾರ್ಗೋ ಕಂಪ್ನಿಗೆ ಅದನ್ನ ವಿಮಾನದ ಇದ್ರದ್ದು ಕೊಟ್ರು ಅವರು ಮಾಡಕ್ಕೆ. ಅವ್ರ ಕಂಪ್ನಿಯವ್ರು ಹಿಂದೆ ಸರ್ದ ಆ ಟೈಮ್ದಾಗ. ಮುಂದೆ ಸ್ವಲ್ಪ ಇದ್ದಾಗ ನಾನು ಇಲೆಕ್ಷನ್ ಬಂದು ನಂದು ಅಧಿಕಾರ ಹೋಯ್ತು. ಅವಾಗ ಕುಮಾರಸ್ವಾಮಿ ಅವ್ರು ನಮ್ಮದು ಇದು ಹೊಡಿತಲ್ಲ, ಅವಾಗ ಅವ್ರದ್ದು ಸಂಬಂಧ ಹೊಡೆದ ಕೂಡಲೇ ಸರ್ಕಾರ ಬಿದ್ದು ಬಿಡ್ತಾವಾಗ. ಸರ್ಕಾರ ಬಿದ್ದ ಕೂಡಲೇ ಮುಂದೆ ನನ್ನ ಕ್ಷೇತ್ರ ಕೈ ಬಿಟ್ಟು ಹೋಗ್ಬಿಡ್ತಾವ. ಮುಂದೆ ನಾನು ಆ ವಿಮಾನ ಹಾರಾಟ ಏನು ಸದ್ಯ ನಿಲ್ದಾಣ ನಡೆದಲ್ಲ, ಆ ಕ್ಷೇತ್ರಕ್ಕೆ ನಾನು MLA ಇದ್ದಾಗ ನಾನೇ ಅದು ಎಕ್ವಿಷನ್ ಮಾಡಿಸಿದ್ವಾಗ. ಆ್ಯಕ್ಚುಲಿ ಇದು 5 ಅರಿಕೇರಿ ಮಾಡತ್ತಿದ್ರು, ಗೊತ್ತಿರಲಿ ಬೇಕಾದ್ರೆ ಮೊಹಮ್ಮದ್ ಮಸೀನ ಯಾವನೋ ಇದ್ದ DC ಅರಿಕೇರಿ ಮಾಡತ್ತಿರೋರು. ಅರಿಕೇರಿ ಮಾಡತ್ತ ನಾನೇ ಅದನ್ನು ಕ್ಯಾನ್ಸಲ್ ಮಾಡಿಸಿ, ಅಷ್ಟು ದೂರ ಹೋಗೋಕ್ಕಾಗಲ್ಲ, ಅದು ಆಡ್ ಹಾಕದ, ಅಲ್ಲಿ ಜನರಿಗೆ ಹೋಗಕ್ಕೆ ಬರೋಕ್ಕೆ ತೊಂದರೆ ಹಾಕದ. ಇದು ಆದ್ರೆ ಇಲ್ಲೇ ರೈಲ್ವೆ ಸ್ಟೇಷನ್, ಹೈವೇ ಪಕ್ಕಕ್ಕೆ ಸಿಂದಗಿ ರೋಡ್ ಐತಿ. ಆಮೇಲೆ ಬಸ್ ಸ್ಟ್ಯಾಂಡ್ ಹೊರ ಪ್ರಪೋಸಲ್ ಇತ್ತು ಹಿಂದೆ ಕೂತು, ಸಿಂದಗಿಗೆ ನಾಲ್ಕಕ್ಕೆ ಮಾಡ್ಬೇಕಂತ ನಂದೇ ಪ್ರಪೋಸಲ್ ಇತ್ತು. ಅಲ್ಲಿ ಸರ್ಕಾರಿ ಜಾಗ ಇತ್ತು ಸ್ವಲ್ಪ, ಅಲ್ಲಿ ಸ್ಮಶಾನ ಹಚ್ಚಿ ಕಡೆ ಸೈಡ್, ಅಲ್ಲೇ ಬಸ್ ಸ್ಟ್ಯಾಂಡ್ ಮಾಡಬೇಕು, ಅಲ್ಲೇ ರೈಲ್ವೆ ಸ್ಟೇಷನು, ಏರ್ಪೋರ್ಟ್ ಅಲ್ಲೇ ಸಮೀಪ ಅಕ್ಕ ತಿಳ್ಕೊಂಡು ಇದನ್ನ ಕ್ಯಾನ್ಸಲ್ ಮಾಡಿ ಸಲಹೆ ನಾನೇ ಮಾಡಿಸಿದ್ದವು. ಆಗಿನ ಜಿಲ್ಲಾಧಿಕಾರಿಗಳು ಯಾರಿದ್ರಲ್ಲ ಅವಾಗ ಕೇಳಿದ್ರೆ ಗೊತ್ತಾಗ್ತದೆ. ಇವ್ರ ವಿಚಾರ ಮೊದಲು ಸರ್ವೆ ಮಾಡಿದ್ದು ಇವರು ಅರಕೇರಿ ಹತ್ರ ಮಾಡಿದ್ರು, ಅಲ್ಲಿ ಮಾಡಿದ್ರೆ ಆಡ್ ಹಾಕಿತ್ತದು. ಯಾಕಂದ್ರೆ ಅದಕ್ಕೆ ರೈಲ್ವೆ ಸ್ಟೇಷನ್ ಅದಕ್ಕೆ ಸಂಬಂಧ ಬರಂಗಿಲ್ಲ, ಬಸ್ ಸ್ಟ್ಯಾಂಡ್ ಭಾಳ ದೂರ ಇರ್ತಿತ್ತು. ಇದೆಲ್ಲ ನಿಯರೆಸ್ಟ್ ಹೈವೇಗೆ ಸಮೀಪ ಪಡ್ತದೆ ಇದು. ಇದನ್ನು ನಾವು ಮಾಡಿದ್ವು. ASRP ಇದೇನು ಪೊಲೀಸ್ ಐತಲ್ಲ, ಇದು ಯಾವ ಬಟಾಲಿಯನ್ ಐತಲ್ಲ, ಇದು ಆಲ್ಮಟ್ಟಿಗೆ ಆಗಿತ್ತು. ಇದು ನಾನೇ ಚೇಂಜ್ ಮಾಡಿಸಿ ಬಿಜಾಪುರ ಮಾಡಿಸಿದೆ. ಅದು ಅಲ್ಲಿ ಫಲವತ್ತಾದ ಭೂಮಿಯನ್ನು ಎಕ್ವಿಷನ್ ಮಾಡ್ಕೊಂಡು ಅಲ್ಲಿ ಯಾಕೆ ಮಾಡ್ತೀರಿ, ಇಲ್ಲಿ ರಗಡ ಜಾಗ ಐತಿ ಇದ್ರಾಗ ಅರಕೇರಿ ಕಡೆ, ಅಲ್ಲಿ ಬಟಾಲಿಯನ್ ಮಾಡ್ರಿ, ಇಲ್ಲಿ ಏರ್ಪೋರ್ಟ್ ಮಾಡ್ರಿ. ಇದು ಕಡಿಮೆ ಗೌರ್ಮೆಂಟ್ ಜಾಗನೂ ಇತ್ತು, ಪಕ್ಕಕ್ಕೆ ಎಲ್ಲ ಏನು ಬೆಳೀತಿರ್ಲಿಲ್ಲ, ಬರೀ ದನಗಳು ಮೇಯಿಸ್ತಿರು ಅಂತ ಇದಿತ್ತು. ಅಲ್ಲಿ ಕುರಿಗಾರದು ಇದಿತ್ತು. ಅವ್ರಿಗೆ ಮನಸ್ಸು ಹೊಲಿಸಿ ಅವ್ರಿಗೆ ಚಲೋ ಬೆಲೆ ಕೊಟ್ಟು ಅವಾಗ ಎಕ್ವಿಷನ್ ಮಾಡಕ್ಕೆ ಹಚ್ಚಿದ್ವಿ. ಎರಡೂ ಮಾಡಿದ್ದಾವೆ. ಹೇಳ್ಕೊತೋದ್ರೆ ನಿಮ್ಮ ಇಂಟರ್ವ್ಯೂ ಒಂದು ತಾಸು ಅದೇ ಹಾಕದ್. ನಾನು ಅಭಿವೃದ್ಧಿ ಕೆಲಸ ಇವೆಲ್ಲ ಮಾಡಿದ್ದು ಹೇಳತ್ತದ. ಆ ಮಾಡಿದ ನಿರ್ಣಯಗಳು ಜನರಿಗೆ ಇನ್ನೋದ್ರಿಗೆ ಮನಸ್ಸಿನಾಗ ಅದಾವ. ಹೊಸ ಒಳಗೆ ಗೊತ್ತಾಗಲಿಕ್ಕಿಲ್ಲ. ಮೊದ್ಲು ಇದ್ದವ್ರಿಗೆಲ್ಲ ನೋಡ್ಕೊತ ಬಂದಾರ. ಹೊಸ ಟ್ರೆಂಡ್ದವ್ರಿಗೆ ಇನ್ನು ಪಾಪ ಎಲ್ಲ ನಾವು ನಿಮ್ಮಂಥ ವಾಹಿನಿಗಳಿಂದನೇ ಇದು ಒಂದು ಅವ್ರಿಗೆ ಗಮನಕ್ಕೆ ಬರ್ತದೆ. ಅದು ನಿಮ್ಮಿಂದ ನಮ್ಗೆ ಇದೊಂದು ಸಹಾಯ ಆಗ್ತದೆ. ಇದ್ದವ್ರಿಗೆ ನಾವೇನು ಮಾಡಿದ ಪರಿಸ್ಥಿತಿ ನಿಮ್ಮಿಂದ ಕೂಡ ಸಹಾಯ ಆಗಿದೆ, ಆಗ್ತದೆ ಭಾವಿಸಿದೆ ನಾನು. ಓಕೆ ಸರ್. ನಗರದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ
ವಿದೇಶಿ ಪ್ರವಾಸಿಗರು ಕಾಣಿಸ್ಕೊಳ್ತಾ ಇಲ್ಲ ಸರ್. ಅದೇನು ಇದೇ ಹೇಳೋದಲ್ಲ, ವಿಮಾನ ಇವರ ಸಂಪರ್ಕ ಕೊರತಿತ್ತು ತಪ್ಪ ಅಂದ್ರೆ ಇದಕ್ಕೊಂದು ಕಾರಣ ಅದ. ಹಿಂದೆ ಬ್ರಾಡ್ಗೇಜ್ ಮಾಡ್ತೀನಿ ನೆವದಾಗ ಇವ್ರು ಯತ್ನಾಳಗೌಡರು ಘಳಿ ಕಿತ್ತಿ ಹಾಕಿಬಿಟ್ಟಿದ್ರು. ಸ್ಯಾಂಕ್ಷನ್ ಬರೀ ಪ್ರಪೋಸಲ್ ಹೋದ್ರೆ ಕಿತ್ತಿಸ್ಬಿಟ್ಟಿದ್ರು. ಅಧಿಕಾರಿ ಇತ್ತು, ರೈಲ್ವೆ ರಾಜ್ಯ ಖಾತೆ ಸಚಿವರು ಇದ್ರು. ಯಾಕೆ ಕಿತ್ತಿದ್ರು ಅಂದ್ರೆ ನಾ ಏನಾದ್ರು ಮಾಡಿ ತೋರಿಸ್ಬೇಕಾಗಿತ್ತು ಇವ್ರು ಸೆಂಟ್ರಲ್ ಮಿನಿಸ್ಟರ್ ಇದ್ದಕ್ರ. ಇಲೆಕ್ಷನ್ ಬರುವಿದ್ದವಾಗ MP ಎಲೆಕ್ಷನ್ ಸ್ಯಾಂಕ್ಷನ್ ಆಗೋ ಸುಮ್ಮನೆ ಕಿತ್ತಿಸ್ಬಿಟ್ರು. 2-3 ವರ್ಷಗಳಲ್ಲಿ ಹೋಗ್ಬಿಡ್ತವು. ಹಿಂಗಾಗಿ ಬರ್ಬೇಕು ಪ್ರವಾಸಿ ಇರಂಗಿಲ್ಲ. ವಿಮಾನ ಅಂತೂ ಮಧ್ಯೆ ಇರಲಿಲ್ಲ. ಇದ್ದು ಒಂದು ರೈಲ್ವೆದು ಅದು ಬಾದ್ ಮಾಡಿ ಕೊಟ್ಬಿಟ್ರು, ಕಿತ್ತಿಸ್ಬಿಟ್ರು. ರೈಲ್ವೆನೂ ಬರೋದು ಬಂದಾಗ್ಬಿಟ್ಟು ಇಲ್ಲಿಂದ ಹೋಗೋದು ಬರೋದು ಬರೇ ಸಣ್ಣನೇ ಬರೋಕೆ ಹೋಗೋದು ಮಾಡುತ್ತೆ. ಸಂಪರ್ಕವಾಗಿ ತೊಂದರೆ ಆಗ್ಬಿಡ್ತವಾಗ. ಇಲ್ಲಿಂದ ಆಲಮಟ್ಟಿ ತನ ಎಲ್ಲ ಸ್ಟೇಷನ್ಗಳು ಬಂದಾಗ್ಬಿಟ್ರು. ಇಲ್ಲಿಂದ ಆಲಮಟ್ಟಿ ತನ ಬಂದಾಗಿದ್ದವಾಗ ಮತ್ತು ಇವರು ಸೆಂಟ್ರಲ್ ಮಿನಿಸ್ಟರ್ ಮತ್ತು ಅವಾಗ ರೈಲ್ವೆಗೆ ಇಲ್ಲಿ ಇನ್ನೂ ಇದೆಲ್ಲ ದೊಡ್ಡ ಮಾಡಬೇಕಾಗಿತ್ತು ಅಥವಾ ಏರ್ಪೋರ್ಟ್ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ಇವರು? ನನ್ನ ಕಡೆ ರೆಕಾರ್ಡ್ ಅದು. ನಾನು MLA ತಕ್ಕರೆ ಶಂಕುಸ್ಥಾಪನೆ ಮಾಡಿಸಿನಿ. ಮುಂದೆ ನಾನು ಅದು ಹೇಳಿದೆಲ್ಲ, ಸರ್ಕಾರ ಬಿತ್ತು ನನ್ನ ಮತಕ್ಷೇತ್ರ ಹೋಗ್ಬಿಡ್ತದು. ಡಿಲಿಮಿಟೇಷನ್ ಆಯ್ತಲ್ಲ, ಬಿಜಾಪುರ ಸಿಟಿ ಅಟ್ಟಿ ಉಳಿದ್ಬಿಡ್ತು. ಅದು ಕಟ್ಕೊಂಡವ್ರು MLA ಆದ್ರೆ ಅವ್ರು ನೆಕ್ಸ್ಟ್ ಹೌಸಿ ಅವರು ಮಾಡಿದ್ರು. ಪಾಪ ಸ್ವಲ್ಪ ಹಂಗೆ ಸ್ಲೋ ಆಗಿ ಮಾಡಿದ್ರು ಕಾಣಿಸೋದು. ಈಗ ಅದು ನಡೆದದು. ಇದಕ್ಕೂ BJP ಸರ್ಕಾರದೇ ಕಾರಣ ಅದಕ್ಕಿಲ್ಲ ನಂಗಿಲ್ಲ. ಏನು ಫಂಡ್ ಕೊಟ್ಟಿದ್ದು ಯಾರು ಕೊಟ್ಟರೆ? BJP ಸರ್ಕಾರದವ್ರು ಇತ್ತು. ಸರ್ಕಾರದವ್ರು ಕೊಟ್ಟರೆ, PWD ಅವ್ರು ಕೊಟ್ಟರೆ. ಆ ಟೈಮ್ದಾಗ MP ಅವ್ರು ಭಾಳಷ್ಟು ನಮ್ಮ ಜಿಗಿನ್ ಸಾಹೇಬ್ರು ಪ್ರಯತ್ನ ಮಾಡ್ಯಾರ. ಕಾರಜೋಳವ್ರು PW ಮಿನಿಸ್ಟರ್ ಇದ್ರು, ಅವರು ಫಂಡ್ ಕೊಟ್ಟಾರ. ವಿಶೇಷ ಪ್ರಯತ್ನ ಅದಕ್ಕೆ ರಮೇಶ್ ಜಿಗಿನ್ ಸಾಹೇಬರು ನಮ್ಮ ಸಂಸದರು ಮಾಡಿದಾರೆ ಅನ್ನೋಂಥದ್ದು ಸಾಕಷ್ಟು ಉದಾಹರಣೆಗಳು ಇದಾವೆ. ಸರ್, ಜಿಲ್ಲೆಯಲ್ಲಿ ಹೊಂದಾಣಿಕೆ ರಾಜಕಾರಣ ನಡೀತಿದೆ ಅನ್ನೋ ಮಾತು ಕೇಳ್ಬಾರ್ದು ಐತಿ. ಹೊಂದಾಣಿಕೆ ಕೆಲವೊಬ್ಬರ ಜೊತೆ ಅದಾರ. ಯಾರು ಹೊಂದಾಣಿಕೆ ಎಲ್ಲ ತೋರಿಸ್ಕೊಡ್ರಿ ನನಗೆ. ಯಾರು ಯಾರ ಜೊತೆ ಅದಾರೋ, ಎದಕ್ಕೆ ಅದಾರ, ಏನದ ಎಲ್ಲರ ಜಗತ್ತಿನಾಗ ಬೇರಂಗೈತಿ. ಆದ್ರೆ ನಾವು ಒಂದು ಗೊತ್ತಿರಲಿ, ನಾವು ಅಧಿಕಾರ ಸಂಬಂಧ ಯಾರ ಜೊತೆನೂ ಹೊಂದಾಣಿಕೆ ಆಗಿಲ್ಲ. ಒಬ್ರು ಆಗಿರ್ಬೋದು. ಆದ್ರೆ ನಾನು ಯಾರು ಇಲೆಕ್ಷನ್ ನಡೆದಕ್ಕೆ ಯಾರ ಮನೆಗೆ ನಾನು ಹೋಗಿ ನಾನು ವೋಟ್ ಹಾಕ್ಸತ್ ನಾನು ಹೇಳಿಲ್ಲ. ಆದ್ರೆ ಉಳ್ಕಿದ್ ಬೇರೆ ಬೇರೆ ಅವರು ಸಂಸ್ಥೆಗಳು, ಕೆಲವೊಬ್ರು ಸಂಸ್ಥೆಗಳು ಕೆಲಸಕ್ಕೆ ವೈಯಕ್ತಿಕ ಇದ್ದಕ್ಕೆ ನಾವು ಹೆಲ್ಪ್ ಮಾಡಿವಿ ಅವ್ರಿಗೆ. ರಾಜಕಾರಣಕ್ಕೆ ಹೆಲ್ಪ್ ಮಾಡಕ್ಕೆ ಹೋಗಿಲ್ಲ ನಾವು. ವೈಯಕ್ತಿಕ ಅವ್ರದ್ದು ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಅದರ ಏನಾದ್ರು ಇದ್ರೆ ನಮ್ಮ ಸರ್ಕಾರ ಇದ್ದಕ್ಕರ ಬಂದಾರ, ಅಥವಾ ನಮ್ಮ ಕಡೆ ಯಾರಾದ್ರು ಜನರು ಬಂದಕ್ಕಾರ ಅನಿವಾರ್ಯ. ಮತ್ತು ಯಾರು ಅಧಿಕಾರ ಅವ್ರಿಗೆ ಹೇಳ್ಬೇಕಲ್ಲ, ಕೆಲಸ ಮಾಡ್ರಿ, ನಮ್ಮ ಕಡೆ ಇಂಥ ಜನ ಬಂದಾರ ನೊಂದಾರ, ಇವ್ರು ಮಾಡ್ರಿ ಅಂತ ಹೇಳಿ ಕಳಿಸಿರ್ತೀವಿ. ಇದು ಹೊಂದಾಣಿಕೆ ರಾಜಕಾರಣ ಅಂತಾರೆ. ಇದಕ್ಕೆ ಏನಿಲ್ಲ ಇಲ್ಲ. ಭಾಳ ಮಂದಿ ಅದ್ರ. ಅದ್ರ ಬಗ್ಗೆ ಬಿಜಾಪುರ ಜಿಲ್ಲೆ ಏನು ಹೊಸದೇನಲ್ಲ, ಹೊಸದಾಗ ಏನಲ್ಲ. ಇದು ಮಾಡ್ಕೋತ ಬಂದ್ರೆ ಯಾರ್ಯಾರು ಅನ್ನೋದು ಗೊತ್ತದ. ಮುಂದೆ ಬಂದಾಗ ಹೇಳೋಲ್ಲ. ಇನ್ನೂ 2-3 ವರ್ಷ ಇಲೆಕ್ಷನ್ ಈಗ ಹೇಳೇ ಮಾಡೋದು. ಯಾವ ಬಸನಗೌಡ್ರು MLC ಆಗ ಮುಂದೆ ಯಾರು ಹೆಲ್ಪ್ ಮಾಡಿದ್ರು, ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ರು, ಇವ್ರಿಗೆ ಪಕ್ಷದ ಇವ್ರು ತಾಕತ್ ಮೇಲೆ ಬಂದಾರ. 2-3 ಮಂದಿ ಶಕ್ತಿ ಹಚ್ಚಾರ ಇವ್ರಿಗೆ. ಅವಾಗ 2-3 ಮಂದಿ ಶಕ್ತಿ ಹಚ್ಚಾರ. ಇದೇ ನೀರಾಣಿಯವ್ರು ಶಕ್ತಿ ಹಚ್ಚಾರ, ದುಡ್ಡು ಕೊಟ್ರ. ಹೇಳ್ಬಾರ್ದು, ಹೇಳೋದು ಮತ್ತೆ ಪಕ್ಷ ವಿರೋಧಿ. ನೀರಾಣಿಯವ್ರು ಪಕ್ಷ ವಿರೋಧಿ ಮಾಡ್ದಂಗೆ ಆಗ್ತದೆ. ಕಾಂಗ್ರೆಸ್ದವ್ರು ಒಬ್ಬರು ಪ್ರಭಾವಿಗಳದಾರ, ಅವರು ಹೆಲ್ಪ್ ಮಾಡ್ರ, ಅವ್ರಿಗೆ ಪಕ್ಷ ವಿರೋಧಿ ಮಾಡ್ದಂಗೆ ಆಗ್ತದೆ. ಅದಕ್ಕೆ ನಾವು ಹೇಳಕ್ಕೆ ಅವ್ರಿಗೆ ಯಾಕೆ ಕೊಟ್ಟು ಮಾಡೋದು? ಇದೇ ಶಿವನ ಪಲ್ಟಿ ಇವ್ರಿಗೆ ಯಾರು ಹೋಗಿಸಿಂದ ರಬ್ಸ್ಯಾರ ಅನ್ನೋದು ಅದನ್ನು ನಮ್ಗೆ ಗೊತ್ತದ. ಇವ್ರ ಮನೆಯವ್ರ ಕೈಕಾಲ ಯಾರು ಹಿಡಿದಾರ ಅನ್ನೋದು ಎಲ್ಲ ಮಾಡಿಂದ ಇವ್ರು ಬಂದಾರ. ಇವ ಏನು ದೊಡ್ಡ ಮೊಮ್ಮಟ್ಟ, ಇವೇನು ತನ್ನ ಶಕ್ತಿ ಮಧ್ಯದಲ್ಲಿ. ಸರ್, ನಿಮ್ಗೆ 2 ಕ್ವಶನ್. ಸರ್, ಅಲ್ಪಸಂಖ್ಯಾತರ ವಾರ್ಡ್ಗಳ ಅಭಿವೃದ್ಧಿ ಆಗ್ತಾ ಇಲ್ಲ. ಅದೇ ರೀ, ಚೀಪ್ ಮೆಂಟಾಲಿಟಿ, ಚೀಪ್ ಪಾಪ್ಯುಲಾರಿಟಿ. ಅಂದ್ರೆ ಅಲ್ಲೇನು ಅಲ್ಪಸಂಖ್ಯಾತರ ಓಣ್ಯಾಗ ಹಿಂದೂಗಳು ಯಾರು ಓಡಾಡಂಗ. ಈಗ ಹೇರಲ್ ಆಫೀಸ್ ಎದುರುಗಡೆ ರೋಡ್ ನೋಡ್ರಿ ಹೆಂಗಾಗ್ಯದ. ಇಲ್ಲಿ ತನ ಮನೆಗಳಗಿಸ್ತಾನ ಅಡ್ಡಾಡಕ್ಕಾಗಂಗಿಲ್ಲ ಸದ್ದಲ್ಲಿ. ಅಂದ್ರೆ ಅಲ್ಪಸಂಖ್ಯಾತರು ಅಡ್ಡಾಡ್ತಾರ, ಅಲ್ಲಿ ಅಷ್ಟೇ ಅಡ್ಡಾಡ್ತಾರ, ಎಲ್ಲರೂ ಅಡ್ಡಾಡ್ತಾರೆ. ನಾವು ಹೋಗ್ತೀವಿ ಅಲ್ಲಿ ಜಲ್ಲಂಗರ್ಕೆ ಬರೀ ಇವರು ಮುಸಲ್ಮಾನರು ಅಟ್ಟೆ ಹೋಗ್ತಾರೆ. ಈ ಜುಮಾಸಿ ರೋಡ್ ಬರೀ ಮುಸಲ್ಮಾನರಲ್ಲಿ ಹಿಂದೂಗಳು ಹೋಗಂಗಿಲ್ಲ. ಅಲ್ಲಿ ರಗಡ ಮಂದಿ ಹಿಂದೂಗಳು ಅದಾರ. ದರ್ಬಾರ್ ಅವ್ರು ಅದಾರ, ಇವ್ರು ಅದಾರ, 10 ಮಂದಿ ಅದಾರ. ನಮ್ಮ ಹಿಂದೂಗಳು ಅದಾರಲ್ಲ ಅಲ್ಲಿ. ಬೇರೆ ಬೇರೆ ಕೆಲಸಕ್ಕೆ ಹೋಗಂಗಿಲ್ಲ ಅಲ್ಲಿ. ಈ ಮನೆಗಳು ಇರ್ಬೇಕತ್ತದ ಅಲ್ಲಿ. ಈ ಮತ್ತೆ ನಮ್ಮ ರೋಡ್ಗಳಿಗೆ ಅವ್ರು ಅಡ್ಡಾಡ್ತಾರಂದ್ರೆ ಅವ್ರು ಯಾಕೆ ಅಡ್ಡಾಡ್ತಾರೆ? ಹಿಂದೂಗಳು ಓಡ್ಯಾಗತ್ತ. ಸುಮ್ಮನೆ ಹೇಳಿ ಚೀಪ್ ಪಾಪ್ಯುಲಾರಿಟಿ ಸಂಬಂಧ ಕೆಲವೊಂದು ಸ್ಟೇಟ್ಮೆಂಟ್ಗಳು ಹಿಂಗೇನೋ ಮಾಡ್ಕೊತ ಹೊಂಟಾರ. ಆದ್ರೆ ಅಭಿವೃದ್ಧಿ ಕೆಲಸ ಜಾತ್ಯತೀತವಾಗಿ ಮಾಡಬೇಕು. ಅಭಿವೃದ್ಧಿ ಕೆಲಸ ಧರ್ಮದ ಕೆಲಸ ಅಲ್ಲ. ಧರ್ಮಕ್ಕೆ ಅವ್ರು ಅಂಟ್ಕೊಂಡಿದ್ರೆ ಅಂಟ್ಕೊಳ್ಳಿ ಬೇಡ ಅನ್ನಂಗಿಲ್ಲ. ಅಭಿವೃದ್ಧಿ ಕೆಲಸ ಮಾಡಕ್ಕೆ ರೋಡ್ ಮ್ಯಾಗ ಇವರೇ ಅಡ್ಡಾಡ್ತಾರೆ. ಎಲ್ಲರೂ ಸರ್ವೆ ತೋರಿಸ್ಕೊಂಡು ಇಲ್ಲಿ ಮುಸಲ್ರು ಬಿಟ್ಟು ಯಾರು ಓಡಾಡಂಗಿಲ್ಲ, ಹಿಂದೂಗಳು ಬಿಟ್ಟು ಇಲ್ಲಿ ಯಾರು ಓಡಾಡಂಗ ಹಂಗೈತಿ ಬಿಜಾಪುರ ಸಿಟಿಯಾಗ. ಅಡ್ಡಾಡ ಸಾಧ್ಯ. ಮತ್ತೆ ಮುಂದೆ ನಾನೇ ನಗರಕ್ಕೆ ಶಾಸಕ, ರಾಜ್ಯದ CM. ಮತ್ತೆ ಹೇಳ್ಕೊತ ಹೊಂಟ್ರಲ್ಲ, ತಲೆ ಸರಿ ಇರ್ಲಾರ್ದವ್ರು ಮಾತಾಡ್ತಾರಲ್ಲ, ಮಾತಾಡೋದು ಹೊಂಟ್ರ ಅವ್ರು ತೊಗೊಂಡು ನಮ್ಗೆ ಏನು ಮಾಡೋದು ಮಾತಾಡ್ಕೊತ. ಸರ್, ಪಕ್ಷ ತಮಗೆ ನಗರ ಕ್ಷೇತ್ರ ಬಿಟ್ಟು 8 ಮತಕ್ಷೇತ್ರದಲ್ಲಿ ಎಲ್ಲಾದ್ರೂ ಟಿಕೆಟ್ ಕೊಡುವಂತ ಮಟ್ಟ ನಾವು ಸ್ಪರ್ಧೆ ಮಾಡ್ಬೋದು ಸರ್? ನಾನು ಇಲ್ಲಿವರೆಗಂತೂ ಬೇರೆ ಕಡೆ ಎಲ್ಲಿ ಕೇಳಿಲ್ಲ. ಮೊನ್ನೆವರೆಗೂ ಕೂಡ ನಾನು ಬಿಜಾಪುರದಾಗ ಕೇಳಿದ್ದೀನಿ. ನನಗೆ ಬೇರೆ ಕಡೆ ಆಹ್ವಾನ ಇತ್ತು, ಇಲ್ಲ ನಂಗಿಲ್ಲ. ಅಲ್ಲಿ ಜನರು ಕಾರ್ಯಕರ್ತರು ಬೇರೆ ಬೇರೆ ಕ್ಷೇತ್ರ ಕರೆದಾರ. ಇಲ್ಲಿ ಕರೆದಿದ್ರು, ಸಿಂಧಿಗೆ ಕರೆದಿದ್ರು, ಇಲ್ಲ ನಂಗಿಲ್ಲ. ಆದ್ರೆ ನಾನು ಅಲ್ಲಿ ನಮ್ಮ ಪ್ರಮುಖ ನಾಯಕರು ಅದಾರ, ಅವರು ಅಪೇಕ್ಷೆ ಪಟ್ರೆ ಮೇಲೆ ನಿಂದ್ರವರು. ಅವ್ರಿಗೆ ಆಗಲಿ, ನನಗೆ ಇಲ್ಲಿ ಕೊಡಲಿ ಅಂತ ನಾನು ಇಲ್ಲೇ ಸೀಮಿತ ಇದ್ದೀನಿ. ಕೊನೆಯದಾಗಿ ಸರ್, ಇದು ಕಳೆದ 2.5 ವರ್ಷದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ, ಆಡಳಿತ ಬಗ್ಗೆ ತಮ್ಮ ಮಾತಿನ ಸರ್ ಕೊನೆ ಪ್ರಶ್ನೆ. ಟೋಟಲ್ ಆಗಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕುಸಿದು ಬಿಟ್ಟದ.
ಪ್ರತಿಯೊಬ್ಬರು ಕೂಡ ಜನರು ಚೀಪ್ ಪಾಪ್ಯುಲಾರಿಟಿಗೆ ಏನು ಸ್ಕೀಮ್ಗಳು ಮಾಡಿದ್ರು ಅವ್ನು ಸರಿಯಾಗಿ ಕೊಡ್ತಾ ಇಲ್ಲ. ಸ್ಕೀಮ್ ಮಾಡಿ ತಪ್ಪತ್ತೆ, ಅವನೇ ಸರಿಯಾಗಿ ಮುಡ್ತಾ ಇಲ್ಲ. ಇದರಿಂದ ಇವತ್ತು ಕಾಂಟ್ರಾಕ್ಟ್ಗಳು ಫ್ರೀಡಮ್ ಪಾರ್ಕ್ನಾಗ ಸ್ಟ್ರೈಕ್ ಮಾಡತ್ತಾರ. 38,000 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಅದ. ಯಾರ್ದು ಕಾಂಟ್ರಾಕ್ಟರ್ 38,000 ರೂಪಾಯಿ ಬ್ಯಾಲೆನ್ಸ್ ಅದ. 38,000 ಕೋಟಿ ರೂಪಾಯಿ. ಇದನ್ನ ಎಲ್ಲಿ ಬಜೆಟ್ನಾಗ ಇವರು ಸಿದ್ದರಾಮಯ್ಯ ಸಾಹೇಬ್ರು ತೋರಿಸ್ಬೇಕಲ್ಲ, ಎಲ್ಲೇ ಅದು ಹೆಂಗೆ ತೀರಿಸ್ತೀವಿ ಅನ್ನೋದು ಬೇಕಲ್ಲ. ಅದಕ್ಕೇನ್ರಿ ಇಲ್ಲೇ ಇಲ್ಲ. ಹೊಸ ಅಭಿವೃದ್ಧಿ ಕೆಲಸಕ್ಕೆ ಏನು ರೊಕ್ಕ ಕೊಡ್ತಾರೆ ಇವರು? ಟೋಟಲ್ ಆಗಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗ್ಯಾರ. ಸರ್ಕಾರ ಸಂಪೂರ್ಣ ಫೇಲ್ಯೂರ್ ಆಗ್ಯಾರ. ಅವರು ಸುಮ್ಮನೆ ಪ್ರಚಾರ ಮಾಡ್ಕೋತ ಹೊಂಟಾರ, ಹಂಗೆ ಮಾಡಕ್ಕೆ ಏನೇನು ಒಟ್ಟು ಏನು ಮಾಡಿ ಉಳಿಬೇಕತ್ತಾರ. ಆದ್ರೆ ಒಂದು ನಮ್ಮ ರಮೇಶ್ ಸಾಹೇಬ್ರು ನಿರಂತರವಾಗಿ ಹೇಳ್ತಿರ್ತಾರೆ, ಒಂದೇ ಜಾತಿ ಒಂದೇ ಇದರ ಮ್ಯಾಗ ಇವತ್ತು ಯಾವುದೇ ರಾಜಕಾರಣ ಆಗಂಗಿಲ್ಲ, ಸೀಟ್ಗಳು ಆರಿಸ್ತಾರಲ್ಲ. ಎಲ್ಲ ಸಮಾಜ ಒಟ್ಟಿಗೆ ತೊಗೊಂಡಂದ್ರೆ ಜಾತಿ ಅಲ್ಲ ಸಮಾಜಗಳು ಅಂದ್ರೆ ಕೆಲವೊಬ್ಬರೇ ಹಿಂದುಳಿದ ವರ್ಗದಿಂದನೇ ಆರಿಸಿ ಬರ್ತೀನಿ ಅಂದ್ರೆ ಆಗ್ತದೆ. ಇದನ್ನು ನಮ್ಮ ರಮೇಶ್ ಸಾಹೇಬ್ರು ಹೇಳ್ತಿರ್ತಾರೆ. ಅದ್ರ ಮೇಲೆ ನನಗೂ ಕೂಡ ನಂಬಿಕೆ ಇದೆ. ಓಕೆ ಸರ್. ಸಿದ್ದೇಶ್ವರಿ ಬ್ಯಾಂಕ್ ಬಗ್ಗೆ ತಮ್ಮ ಮಾತಿನ ಸರ್ ಕೊನೆಯದಾಗಿ. ಸಿದ್ದೇಶ್ವರಿ ಬ್ಯಾಂಕು ನಡೆದ ಹೆಂಗೆ ನಡೆದೋ ಗೊತ್ತಿಲ್ಲ. ಅದ್ರ ಮೇಲೆ ಎತ್ತನಲ್ಲಿ ಫ್ಯಾಕ್ಟ್ರಿ ಮಾಡ್ಯಾರ, ಏನೇನು ಮಾಡ್ಯಾರ. ಆದರೆ ಈಗ ನನ್ನ ಕಡೆ ಡಾಕ್ಯುಮೆಂಟ್ ಇಲ್ಲ, ಮಾತಾಡೋಕ್ಕಾಗಲ್ಲ. ಡಾಕ್ಯುಮೆಂಟ್ ಸಿಕ್ಕರೆ ಮಾತಾಡ್ತೀನಿ ಅದ್ರ ಬಗ್ಗೆ. ಓಕೆ ಸರ್. ವೀಕ್ಷಕರೇ, ಇಲ್ಲಿವರೆಗೂ ಜಿಲ್ಲೆಯ ಪ್ರಭಾವಿ ನಾಯಕರಾದಂಥ ಅಪ್ಪು ಪಟ್ಟಣಶೆಟ್ಟಿ ಸಾಹೇಬರು ನಮ್ಮ ವಾಹಿನಿಯೊಂದಿಗೆ ಜನನಾಯಕ ಕಾರ್ಯಕ್ರಮದಲ್ಲಿ ಸಮಗ್ರವಾಗಿ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಕ್ಕೆ ನಮ್ಮ ವಾಹಿನಿ ಪರವಾಗಿ ತುಂಬ ಧನ್ಯವಾದಗಳು ಸರ್. ಪಟ್ಟಣಶೆಟ್ಟಿ